ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ ಸರ್. ಈಗಾಗಲೇ ನೀವು ಸೈನ್ಸ್ ತುಂಬ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಕಷ್ಟ ಆಗೋ ಸಬ್ಜೆಕ್ಟ್ ಯಾವುದು ಅಂತಂದರೆ ಮೆಂಟಲ್ ಎಬಿಲಿಟಿ ಮತ್ತು ಸೈನ್ಸ್. ಹಾಗಾಗಿ ನಾವು ನಮ್ಮ ತಂಡದಿಂದ ಸೈನ್ಸ್ನ ಈಸಿಯಾಗಿ ಯಾವ ರೀತಿ ಓದಬೇಕು ಮತ್ತು ಪರೀಕ್ಷಾ ದೃಷ್ಟಿಯಿಂದ ಏನು ಓದಬೇಕು, ಯಾವುದನ್ನು ಓದಿದ್ರೆ ಎಕ್ಸಾಮ್ಸಿಗೆ ಬರುತ್ತೆ, ಆ ಪಾಯಿಂಟನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಕ್ಲಾಸಸ್ಗಳನ್ನ ಮಾಡ್ತೀವಿ, ತರಗತಿಗಳು ಮುಂದೋಗುತ್ತೆ. ಇವತ್ತು ನಾನು ತಗೊಂಡಿರೋ ಒಂದು ಸಬ್ಜೆಕ್ಟ್ ಏನಂದರೆ ಕೆಮಿಸ್ಟ್ರಿ. ಇದು UPSC ಇಂದ ಹಿಡಿದು KPSC, PSI ಮತ್ತು PC ಯಾವುದೇ ಪರೀಕ್ಷೆಗಳನ್ನು ತಗೊಂಡ್ರು ಕೆಮಿಸ್ಟ್ರಿನಲ್ಲಿ ನಿಮಗೆ 2ರಿಂದ 3 ಪ್ರಶ್ನೆಗಳಂತೂ ಖಂಡಿತ ಬಂದೇ ಬರುತ್ತೆ. ಮಿನಿಮಮ್ 2 to 3 ಕ್ವಶನ್ಸ್. ಈ 2 to 3 ಕ್ವಶನ್ಸ್ ಫ್ರಮ್ ಎಲ್ಲಿಂದ ಕೆಮಿಸ್ಟ್ರಿಯಿಂದ ಬರುತ್ತಲ್ಲ, ತುಂಬ ಸರಳವಾಗಿರುತ್ತೆ ಮತ್ತು ಯಾವತ್ತೂ ಏನಾಗುತ್ತೆ, ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇದಕ್ಕೆ ನೀವು ತುಂಬ ಏನು ಥಿಯರಿ ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಡೈಲಿ ಲೈಫಲ್ಲಿ ನಾವು ಪ್ರತಿನಿತ್ಯ ಏನು ನೋಡ್ತೀವಿ ಆ ಒಂದು ಘಟನೆಗಳನ್ನ ತಿಳ್ಕೊಂಡು ಗೊತ್ತಾಗ್ತಿದೆಯಾ. ಎಕ್ಸಾಂಪಲ್, ನೀವು ಅಂಗಡಿಗೆ ಹೋಗ್ತೀರಾ, ಅಂಗಡಿಗೆ ಹೋದಾಗ ನೀವು ನಾರ್ಮಲಾಗಿ ಏನು ಕೇಳ್ತೀರಾ, ಉಪ್ಪು ಸಕ್ಕರೆ ಅಲ್ವಾ ಕೇಳ್ತಿರಲ್ಲ. ಅದ್ರ ಬದಲು ನೀವು ಹೆಂಗೆ ಕೇಳ್ಬೋದು, NaCl ಕೊಡಿ ಸರ್, ಅಥವಾ ಬೇಕಿಂಗ್ ಸೋಡಾ ಕೊಡಿ ಸರ್, ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕೊಡಿ ಸರ್ ಅಂತಂದರೆ ಅಂಗಡಿನ ತಲೆ ಕೆಟ್ಟೋಗುತ್ತೆ. ಈ ರೀತಿ ಯಾಕೆ ನಾವು ದಿನನಿತ್ಯ ಉಪಯೋಗಿಸೋ ಪದಾರ್ಥಗಳನ್ನೇ ನಾವು ಏನು ಮಾಡ್ತೀವಿ, ಕೆಮಿಕಲ್ ನೇಮಲ್ಲಿ ಕರಿತೀವಿ, ಗೊತ್ತಾಗ್ತಿದೆಯಾ. ಹಾಗಾಗಿ ನಾವು ದಿನನಿತ್ಯ ಯೂಸ್ ಮಾಡೋ ಕೆಮಿಕಲ್ಸ್ ಮೇಲೆ, ದಿನನಿತ್ಯ ನೋಡೋ ದಿನನಿತ್ಯ ಮಾಡೋ ಕೆಲಸಗಳ ಮೇಲೆ, ಅಥವಾ ನಮ್ಮ ಸುತ್ತಮುತ್ತಲೇ ನಾವು ಏನು ಮಾಡ್ತೀವಿ, ಕೆಮಿಸ್ಟ್ರಿ ನೋಡ್ತೀವಿ, ಫಿಸಿಕ್ಸ್ ನೋಡ್ತೀವಿ, ಬಯಾಲಜಿ ನೋಡ್ತೀವಿ. ಹಾಗಾಗಿ ಕೆಮಿಸ್ಟ್ರಿ ಅನ್ನೋದು ಸಹ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ, ಮತ್ತು ನಮ್ಮ ದಿನನಿತ್ಯ ಜೀವನದಲ್ಲೂ ಬೇಕಾಗುತ್ತೆ. ನೀವು ಹೋಗ್ತೀರಾ, ಅಮೋನಿಯಂ ನೈಟ್ರೇಟ್ ನೋಡಿರ್ತೀರಾ, ಅಮೋನಿಯಂ ಸಲ್ಫೇಟ್ ನೋಡಿರ್ತೀರಾ, ಯೂರಿಯಾ ನೋಡಿರ್ತೀರಾ, ಈ ರೀತಿ ಕೆಮಿಕಲ್ಸ್ಗಳನ್ನ ನೋಡಿರ್ತೀರಾ. ಆದರೆ ಅವರ ಅಪ್ಲಿಕೇಶನ್ಸ್ ಗೊತ್ತಿರಲ್ಲ ನಿಮಗೆ. ಆ್ಯಸಿಡ್ಸ್ ಅಂದರೆ ಗೊತ್ತಿರಲ್ಲ. ನೀವು ಮನೇಲಿ ಏನು ಆ್ಯಸಿಡ್ ಹಾಕಿ ತೊಳಿತಿರಲ್ಲ ಬಾತ್ರೂಮ್, ಇಟ್ಸ್ ಆಲ್ಸೋ ಆ್ಯಸಿಡ್, ಗೊತ್ತಾಗ್ತಿದೆಯಾ. ನೀವು ಬ್ಲೀಚಿಂಗ್ ಪೌಡರ್ ಅಂತ ಹಾಕ್ತೀರಾ, ನೀರನ್ನ ಕ್ಲೀನ್ ಆಗೋಕ್ಕೆ ಏನಾಗ್ತೀರಾ, ಬ್ಲೀಚಿಂಗ್ ಪೌಡರ್ ಅಂತ. ಇಟ್ ಆಲ್ಸೋ ಕೆಮಿಕಲ್. ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡ್ತೀವಿ. ಬಟ್ ಆದರೆ ಯಾವ ಫಾರ್ಮಲ್ಲಿ ಇರುತ್ತೆ, ಅದು ಅಮಾರ್ಫಸಲ್ಲಿ ಇದೆಯಾ, ಅದು ಸಾಲ್ಟ್ ಫಾರ್ಮಲ್ಲಿ ಇದೆಯಾ, ಅಥವಾ ಗ್ಯಾಸಿಯಸ್ ಫಾರ್ಮಲ್ಲಿ ಇದೆಯಾ. ನೀವು ಡೈಲಿ ಮೊನ್ನೆ ನ್ಯೂಸಲ್ಲಿತ್ತು LPG ಸಾಲ್ಟೇಜ್. ವಾಟ್ ಇಸ್ LPG? ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಇದನ್ನು ತುಂಬ ಸತಿ ಪ್ರಶ್ನೆಗಳು ಕೇಳ್ಬಿಟ್ಟಿದ್ದಾರೆ. ಇದೇ ರೀತಿ ನಾವು ದಿನನಿತ್ಯ ಯೂಸ್ ಮಾಡೋ ಒಂದು ಕೆಮಿಕಲ್ಸ್ಗಳನ್ನ, ದಿನನಿತ್ಯ ಯೂಸ್ ಮಾಡೋ ಪದಾರ್ಥಗಳನ್ನ ಮೇಲೇ ಪ್ರಶ್ನೆಗಳು ಬರೋದ್ರಿಂದ ಕೆಮಿಸ್ಟ್ರಿ ಕಲಿಯೋಕ್ಕೆ ತುಂಬ ಈಸಿ. ಮತ್ತು ಯಾವ ರೀತಿ ಕೆಮಿಸ್ಟ್ರಿನ ಈಸಿಯಾಗಿ ಕಲಿಬೇಕು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮತ್ತು ಎಷ್ಟು ಇಂಪಾರ್ಟೆನ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಎಷ್ಟು ಇಂಪಾರ್ಟೆಂಟ್ ಕೆಮಿಸ್ಟ್ರಿ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ತುಂಬ ಸಿಂಪಲ್ ಆಗಿರುತ್ತೆ ನೋಡಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರಸಾಯನಶಾಸ್ತ್ರ ಕೇವಲ ವ್ಯಾಖ್ಯಾನಗಳನ್ನು ಕೇಳುವುದಿಲ್ಲ, ಬದಲಾಗಿ ಡೆಫಿನೇಷನ್ಸ್ ಯಾವುದೂ ಇರಲ್ಲ. ನೀವು ಡೋಂಟ್ ಬಯಾಟ್ ಡೆಫಿನೇಷನ್, ಗೊತ್ತಾಗ್ತಿದೆಯಾ. ಡೆಫಿನೇಷನ್ ಬೇಕಾಗಿಲ್ಲಪ್ಪ, ನೀವೇನು ಬಯಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾವುದನ್ನು ಬಯಟ್ ಮಾಡೋ ಅವಶ್ಯಕತೆ ಇಲ್ಲ. ಡೆಫಿನೇಷನ್ಸು ಬಯಟ್ ಮಾಡಲೇಬೇಡಿ. ನಿಮ್ಗೆ ಏನು ಗೊತ್ತೋ ಆ ಬದಲಾಗಿ ಏನು ಕೇಳ್ತಾರೆ ಅಂದರೆ, ದಿನನಿತ್ಯ ಜೀವನದಲ್ಲಿ ಅದರ ಅನ್ವಯಗಳು, ಅಪ್ಲಿಕೇಶನ್ಸ್ ಕೇಳ್ತಾರೆ, ಗೊತ್ತಾಗ್ತಿದೆಯಾ. ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ ಮತ್ತು ನೇರವಾದ ಪ್ರಶ್ನೆಗಳಿರುತ್ತೆ, ಗೊತ್ತಾಗ್ತಿದೆಯಾ. ನೇರವಾದ ಪ್ರಶ್ನೆಗಳು ನಾನು ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ, ನಾನು ನಿಮ್ಗೆ ಗೊತ್ತಾಗುತ್ತೆ. ಹೆಚ್ಚಾಗಿ ಕೇಳ್ತಾರೆ. ಓಕೆ, ನಾವು ಫಸ್ಟ್ ರಸಾಯನಶಾಸ್ತ್ರ ಅಂದರೆ ಏನು ಅಂತ ನೀವು ತಿಳ್ಕೊಳ್ಳೋಣ. ಫಸ್ಟ್ ವಾಟ್ ಇಸ್ ಕೆಮಿಸ್ಟ್ರಿ, ಗೊತ್ತಾಗ್ತಿದೆಯಾ. ಕೆಮಿಸ್ಟ್ರಿ ಅಂದ್ರೆ ಗೊತ್ತಿರಬೇಕು ನಿಮಗೆ. ಇಲ್ಲಾಂತಂದ್ರೆ ಅದ್ರದ್ದು ಡೆಫಿನೇಷನ್ ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ಸಬ್ಜೆಕ್ಟ್ ಓದೋಕ್ಕೆ ಏನು ಗೊತ್ತಾಗಲ್ಲ. ನೋಡಿ, ರಸಾಯನಶಾಸ್ತ್ರವು ವಿಜ್ಞಾನದ ಒಂದು ಪ್ರಮುಖ ಭಾಗ. ಇಟ್ಸ್ ಬ್ರಾಂಚ್ ಆಫ್ ಸೈನ್ಸ್. ಸೈನ್ಸ್ನ ನಾವು 3 ಪಾರ್ಟ್ ಆಗಿ ಏನು ಮಾಡ್ತೀವಿ, ನಾವು ವಿಭಾಗ ಮಾಡ್ಬೋದು ಬ್ರಾಡಾಗೆ. ಒಂದು ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ. ಇದು ಯೂಶಲಿ ನಾವು ನೋಡೋದು. ಇದಾದ್ಮೇಲೆ ಇದ್ರ ಅಪ್ಲಿಕೇಶನ್ಸೇ ಬೇರೆ ಬೇರೆ ಬರ್ತವೆ. ಕೆಮಿಸ್ಟ್ರಿ ಅಪ್ಲಿಕೇಶನ್ಸಲ್ಲಿ ಬೇರೆ ಬರ್ತವೆ, ಮತ್ತು ಫಿಸಿಕ್ಸಲ್ಲಿ ಇನ್ನೂ ಡಿವೈಡ್ ಆಗ್ತವೆ, ಬಯಾಲಜಿಲಿ ಇನ್ನೂ ಡಿವೈಡ್. ಬಯಾಲಜಿಲಿ ಬಾಟ್ನಿ, ಜುವಾಲಜಿ, ಫಿಸಿಕ್ಸಲ್ಲಿ ಇನ್ನೂ ಥರ್ಮೋಡೈನಮಿಕ್ಸ್ ಅಂತೆ ಬೇರೆ ಬೇರೆ ಬ್ರಾಂಚಸ್ ಆಗ್ತವೆ. ನಮಗೆ ಮೇಜರಾಗಿ ಗೊತ್ತಿರೋದು ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಬಯಾಲಜಿ. ಅದರಲ್ಲಿ ನಾವು ಒಂದು ಬ್ರಾಂಚ್ನ ಸ್ಟಡಿ ಮಾಡಿ. ಬ್ರಾಂಚ್ ಅಂದರೆ ಶಾಖೆ. ಕೆಮಿಸ್ಟ್ರಿ ಇಸ್ ದ ಬ್ರಾಂಚ್ ಆಫ್ ಸೈನ್ಸ್, ಗೊತ್ತಾಗ್ತಿದೆ. ಅದು ಒಂದು ವಿಜ್ಞಾನದ ಪ್ರಮುಖ ಶಾಖೆ ಆಗಿದ್ದು, ಪದಾರ್ಥಗಳ ಮ್ಯಾಟರ್. ವಾಟ್ ಇಸ್ ಮ್ಯಾಟರ್ ನಂದ್ಕೋದು ಸರ್, ಏನು ಸರ್ ಪದಾರ್ಥ ಅಥವಾ ಮ್ಯಾಟರ್? ದ್ರವ್ಯ ಅಂತ ಕರಿತೀವಿ. ಪದಾರ್ಥ ಅಥವಾ ದ್ರವ್ಯ ಅಂದ್ಕೊಳ್ಳಿ. ದ್ರವ ಅಲ್ಲ, ದ್ರವ್ಯ. ವಾಟ್ ಇಸ್ ಮ್ಯಾಟರ್ ಅಂತಂದ್ರೆ, ನಮ್ಮ ಸುತ್ತಮುತ್ತ ಎಲ್ಲ ವಸ್ತುಗಳು ಕಾಣಿಸ್ತಾ ಇದ್ದಾವೆ. ನಿಮಗೆ ಎಲ್ಲ ವಸ್ತುಗಳು ಕಾಣಿಸ್ತಾ ಇದಲ್ವಾ? ನನ್ನ ಹಿಡಿದು ನೀವು ಹಿಡಿದು, ಈ ಚೇರ್ಗಳು ಹಿಡಿದು, ಈ ಕ್ಯಾಮ್ರಾ ಹಿಡಿದು, ಈ ಪೆನ್ ಹಿಡಿದು, ನಮ್ಮ ಸುತ್ತಮುತ್ತ ಏನೇನು ಕಾಣಿಸ್ತಾ ಇದೆ, ನಿಮ್ಮ ಕಣ್ಣಿಗೆ ಏನೇನು ಕಾಣಿಸ್ತಿದೆ, ಇದೆಲ್ಲ ಮ್ಯಾಟರ್. ಇವೆಲ್ಲವೂ ಮ್ಯಾಟರ್ ಅಂತ ಕರಿತೀವಿ, ದ್ರವ್ಯ ಅಂತ ಕರಿತೀವಿ. ಇವೆಲ್ಲ ಯಾವುದು ಒಂದು ಸ್ಪೇಸ್ನ, ಒಂದು ಸ್ಥಳವನ್ನು ಆಕ್ರಮಿಸ್ಕೊಳ್ಳುತ್ತೆ, ಮತ್ತು ಅದಕ್ಕೆ ತೂಕ ಇರಬೇಕು, ಗೊತ್ತಾಗ್ತಿದೆ. ಅದನ್ನೇನಂತ ಕರೀತೀವಿ, ದ್ರವ್ಯ ಅಂತೀವಿ. ಆಮೇಲೆ ಅದ್ರ ಬಗ್ಗೆ ಸ್ಟಡಿ ಮಾಡೋಣ, ದ್ರವ್ಯದ ಬಗ್ಗೆ ಇನ್ನೂ ಡೀಟೇಲಾಗಿ ಸ್ಟಡಿ ಮಾಡೋಣ. ಫಸ್ಟ್ ಯಾವುದ್ರ ಬಗ್ಗೆ ಸ್ಟಡಿ ಮಾಡುತ್ತೆ ಅಂದರೆ, ರಸಾಯನಶಾಸ್ತ್ರ ವಿಜ್ಞಾನದ ಪ್ರಮುಖ ಶಾಖೆ ಇದ್ದು ಪದಾರ್ಥಗಳ ಮ್ಯಾಟರ್ ಅಥವಾ ದ್ರವ್ಯದ ಸಂಯೋಜನೆ. ಮ್ಯಾಟರ್ ಹೆಂಗಾಗಿದೆ, ಸಾಲಿಡ್ಸ್ ನೋಡ್ತೀವಿ, ಲಿಕ್ವಿಡ್ಸ್ ನೋಡ್ತೀವಿ, ಘನ ಪದಾರ್ಥಗಳು ನೋಡ್ತೀವಿ, ದ್ರವ ಪದಾರ್ಥಗಳು ನೋಡ್ತೀವಿ, ಅನಿಲ ಪದಾರ್ಥಗಳನ್ನ ನೋಡ್ತೀವಿ. ಇವೆಲ್ಲ ಏನರಿಂದ ಆಗಿದೆ, ಮ್ಯಾಟರ್, ದ್ರವ್ಯದಿಂದ ಆಗಿದೆ. ಅದ್ರ ಬಗ್ಗೆ ಅದು ಸಂಯೋಜನೆ ಯಾವ ರೀತಿ ಸಂಯೋಜನೆಗೊಂಡಿದೆ ಅನ್ನೋದ್ರ ಬಗ್ಗೆ ನೋಡ್ತೀವಿ. ರಚನೆ ಯಾವ ರೀತಿ ರಚನೆ ಆಗಿದೆ ಅಂತ ನೋಡ್ತೀವಿ. ಮತ್ತೆ ಅದ್ರ ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್
ಸಾಲಿಡ್ಸ್, ಲಿಕ್ವಿಡ್ಸ್, ಗ್ಯಾಸಿಯಸ್ ಇದ್ರದ್ದು ನೋಡ್ತೀವಿ. ಮತ್ತು ಅವುಗಳಲ್ಲಿ ಉಂಟಾಗುವ ಬದಲಾವಣೆಗಳು, ಚೇಂಜಸ್, ಕೆಮಿಕಲ್ ಚೇಂಜ್, ಫಿಸಿಕಲ್ ಚೇಂಜ್, ರಾಸಾಯನಿಕ ಬದಲಾವಣೆಗಳು, ಗೊತ್ತಾಗ್ತಿದ್ಯಾ? ಇದ್ರ ಬಗ್ಗೆ ನಾವು ಏನ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಅಂದ್ರೆ ಕೆಮಿಸ್ಟ್ರಿ ಎಷ್ಟೇ ಅರ್ಥ ಮಾಡ್ಕೊಳ್ಳಿ, ಸ್ಟಡಿ ಆಫ್ ಮ್ಯಾಟರ್, ದ್ರವ್ಯದ ಅಧ್ಯಯನ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಇವನ್ನ ಅಧ್ಯಯನ ಮಾಡ್ತೀನಿ ಅಂತ ಕೆಮಿಸ್ಟ್ರಿ ಅಂತ ಕರಿತೀವಿ. ಓಕೆ, ಮ್ಯಾಟರ್ ನಾನು ಹೇಳಿದೆ ನಿಮ್ಗೆ, ಮ್ಯಾಟರ್ ಅಂದ್ರೆ ಏನು ಅಂತ ಹೇಳಿದೆ. ಮ್ಯಾಟರ್ ದ್ರವ್ಯ ರಾಶಿ, ಗೊತ್ತಾಗ್ತೀಯಾ? ದ್ರವ್ಯ ಅಂತ ಕರಿತೀವಿ. ಅಂದ್ರೆ ಯಾವ ವಸ್ತು ದ್ರವ್ಯ ರಾಶಿ ಮಾಸ್ನ ಹೊಂದಿರಬೇಕು ಮತ್ತೆ ಜಾಗವನ್ನು ಆಕ್ರಮಿಸ್ಕೋಬೇಕು. ಈಗ ನೋಡಿ, ಈ ಪೆನ್ನು ನಾನು ಇಲ್ಲಿ ಇಡ್ತಿದ್ದೀನಿ, ಇದಕ್ಕೆ ತೂಕ ಇದೆ, ಜಾಗವನ್ನು ಆಕ್ರಮಿಸ್ಕೊಳ್ತಾ ಇದೆ, ಇದಕ್ಕೆ ಏನಂತ ಕರಿತೀವಿ, ಮ್ಯಾಟರ್. ನಾನು 90 kg ಇದ್ದೀನಿ, ವೆಯ್ಟ್ ಇದ್ದೀನಿ, ಈ ಜಾಗನ ಆಕ್ರಮಿಸ್ಕೊಂಡಿದ್ದೀನಿ, ನಾನು ಮ್ಯಾಟರ್. ಅರ್ಥ ಆಗ್ತಿದ್ಯಾ? ಹಾಗಾಗಿ ಯಾವ ಒಂದು ವಸ್ತುಗಳು ಜಾಗವನ್ನು ಅಥವಾ ಮಾಸನ್ನು ಹೊಂದಿರುತ್ತವೆ ಮತ್ತು ಜಾಗವನ್ನು ಆಕ್ರಮಿಸ್ಕೋಬೇಕು. ನೋಡಿ, ವಾಟರ್ ಬಾಟಲ್, ದಿಸ್ ಇಸ್ ವಾಟರ್ ಬಾಟಲ್, ಇಲ್ಲಿ ಜಾಗ ಇಡ್ತಾ ಇದ್ದೀನಿ, ಜಾಗವನ್ನು ಆಕ್ರಮಿಸ್ಕೊಳ್ತಾ ಇದೆ, ಮತ್ತೆ ಇದಕ್ಕೆ ತೂಕ ಇದೆ, ಮಾಸ್ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಮ್ಯಾಟರ್. ಗೊತ್ತಾಗ್ತಿದ್ಯಾ? ಮ್ಯಾಟರ್ ಅಂತ ಕರಿತೀವಿ. ಯಾವ ವಸ್ತುಗಳು ಮಾಸನ್ನು ಹೊಂದಿರುತ್ತವೆ ಮತ್ತೆ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತವೆ ಮತ್ತು ಇದನ್ನ ಏನಂತ ಕರಿತೀವಿ, ದ್ರವ್ಯ, ಪದಾರ್ಥ, ಮ್ಯಾಟರ್ ಎಲ್ಲ ಒಂದೇ. ಇಂಗ್ಲಿಷಲ್ಲಿ ಮ್ಯಾಟರ್, ಕನ್ನಡದಲ್ಲಿ ದ್ರವ್ಯ ಅಥವಾ ಪದಾರ್ಥ ಎನ್ನುತ್ತೇವೆ. ನೋಡಿ, ಎಕ್ಸಾಂಪಲ್, ಗಾಳಿ ಅನ್ಬೋದು. ಸರ್, ಗಾಳಿ ಸ್ಪೇಸ್ನ ಆಕ್ಯುಪೈ ಮಾಡ್ಕೊಳಂತ ತೂಕ ಇದೆಯಾ? ಎಸ್, ವೆರಿ ಗುಡ್. ಟೇಕ್ ಎಕ್ಸಾಂಪಲ್, 2 ಬಲೂನ್ ತಗೊಳ್ಳಿ, ಒಂದಕ್ಕೆ ಗಾಳಿ ಊದಬೇಡಿ, ಇನ್ನೊಂದಕ್ಕೆ ಗಾಳಿ ಊದಿ. ಒಂದು ಬಲೂನ್ ತಗೊಳ್ಳಿ, 2 ಬಲೂನ್ ತಗೊಳ್ಳಿ, ಒಂದು ಗಾಳಿ ಊದಿಲ್ಲ, ಇನ್ನೊಂದು ಗಾಳಿ ಊದ್ತೀನಿ, ಹಿಡಿದುಕೊಳ್ಳಿ. ಇಲ್ಲಿ ನೀವು ಈ ಚಿಕ್ಕ ವಯಸ್ಸಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿರ್ತೀರಾ. ಯಾವ ತೂಕ ಇದೆಯಾ ಇಲ್ಲ ಇದಕ್ಕೆ? ಬೆಂಡ್ ಆಗುತ್ತಾ ಇಲ್ವಾ? ಯಾಕೆ ಬೆಂಡ್ ಆಗುತ್ತೆ? ತೂಕ ಇರೋದಕ್ಕೆ ಏನಾಗುತ್ತೆ, ಬೆಂಡ್ ಆಗುತ್ತೆ. ಹಾಗಾಗಿ ಗಾಳಿಯೂ ಸಹ ತೂಕವನ್ನ ಹೊಂದಿರುತ್ತದೆ ಅಥವಾ ಮಾಸನ್ನ ಹೊಂದಿರುತ್ತೆ ಮತ್ತೆ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ. ನೀರು, ಇದ್ರೊಳಗೆ ನೀರಿದೆ, ಇದಲ್ಸೋ ಏನೋ ಜಾಗವನ್ನು ಆಕ್ರಮಿಸ್ಕೊಂಡಿದೆ, ನೀರಿಗೂ ತೂಕ ಇದೆ. ನೀರು, ಕಲ್ಲು, ಹಣ್ಣು ಇತ್ಯಾದಿ, ಎನಿಥಿಂಗ್ ಇನ್ ದಿ ಯೂನಿವರ್ಸ್ ಇಸ್ ಕಾಲ್ಡ್ ಮ್ಯಾಟರ್. ಗೊತ್ತಾಗ್ತಿದ್ಯಾ? ಹಾಗಾಗಿ ಈ ಮ್ಯಾಟರ್ನ ಸ್ಟಡಿ ಮಾಡೋದೇ, ಈ ದ್ರವ್ಯಗಳ ಬಗ್ಗೆ ಸ್ಟಡಿ ಮಾಡೋದೇ ಕೆಮಿಸ್ಟ್ರಿ. ಈಗ ಸಿಂಪಲ್ ಆಗಿ ಅರ್ಥ ಆಯ್ತು ಅನ್ಕೊಂತೀನಿ ಕೆಮಿಸ್ಟ್ರಿ ಅಂದ್ರೆ ನಿಮ್ಗೆ. ಅರ್ಥ ಆಯ್ತಾ? ಮುಂದೆ ಹೋಗೋಣ. ಓಕೆ, ನಮ್ಮ ದಿನನಿತ್ಯ ಜೀವನದಲ್ಲಿ ಎಕ್ಸಾಮಿಗೆ ಬರೋದು ಇದೇ ಇಂಪಾರ್ಟೆಂಟ್. ನಮ್ಮ ಡೈಲಿ ಲೈಫಲ್ಲಿ ಏನೇನು ನೋಡ್ತೀವಿ, ಕೆಮಿಸ್ಟ್ರಿನ ಎಲ್ಲೆಲ್ಲಿ ನೋಡ್ತೀವಿ ಅಂತ ನಿಮಗೆ ಗಮನಕ್ಕೆ ತರ್ತಾ ಹೋಗ್ತೀನಿ. ಅದನ್ನ ಅಬ್ಸರ್ವ್ ಮಾಡಿ, ಇದು ನೀವು ಎಕ್ಸಾಮ್ಗೆ ಅಡಾಪ್ಟ್ ಮಾಡ್ಕೋಬೇಕು. ಎಕ್ಸಾಮಲ್ಲಿ ಕೇಳಿದ್ದೀನಿ, ಗೊತ್ತಾಗ್ತಿದ್ಯಾ? ಮ್ಯಾಟರ್ ಡೆಫಿನೇಷನ್ ಹೇಳಿ ಅಂತ ಕೇಳಲ್ಲ. ಮ್ಯಾಟರ್ ಡೆಫಿನೇಷನ್ ಬೇಕಾಗಿಲ್ಲ. ನಿಮ್ಮ ಮ್ಯಾಟರ್ ಅಂದ್ರೆ ಗೊತ್ತಾಗಬೇಕು. ಮ್ಯಾಟರ್ ಅಂದ್ರೆ ಒಂದು ವಸ್ತು, ಆ ವಸ್ತುಗೆ ಮಾಸ್ ಇರಬೇಕು ಮತ್ತೆ ಜಾಗವನ್ನು ಅಥವಾ ಪ್ಲೇಸ್ನ ಆಕ್ರಮಿಸ್ಕೊಳ್ಬೇಕು. ಇಷ್ಟೇ ಗೊತ್ತಿದ್ರೆ ಸಾಕು, ಅದಕ್ಕೆ ಡೆಫಿನೇಷನ್ ಹೇಳೋ ಅವಶ್ಯಕತೆ ಇಲ್ಲ. ಓಕೆನಾ? ನೋಡಿ, ನಾವು ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವವರೆಗೂ ರಸಾಯನಶಾಸ್ತ್ರದ ಪ್ರಭಾವದಲ್ಲೇ ಇರುತ್ತೇವೆ. ಬೆಳಗ್ಗೆ ಎದ್ದು ಅಡುಗೆ ಮಾಡೋದ್ರಿಂದ ಇಡಬಹುದು, ನೀವು ಗೊತ್ತಾಗ್ತಿದೆಯಾ, ಎಲ್ಲ ಅಂಶಗಳು ರಸಾಯನಶಾಸ್ತ್ರ ಹೊಂದಿರುತ್ತೆ. ಪರೀಕ್ಷೆಗಳಲ್ಲಿ ಹೆಚ್ಚಾಗಿ ಇಂತಹ ಉದಾಹರಣೆಗಳನ್ನೇ ಕೇಳ್ತಾರೆ, ಅಪ್ಲಿಕೇಶನ್ಸ್ನ ಕೇಳ್ತಾರೆ. ಎಕ್ಸಾಂಪಲ್ ನೋಡಿ, ನಾವು ಉಸಿರಾಡುವ ಗಾಳಿ, ನಾವೇನ್ ಮಾಡ್ತೀವಿ, ಒಳಗಡೆ ಏನಂತ ತಗೊಂತೀವಿ, ಆಕ್ಸಿಜನ್ ತಗೊಂತೀವಿ, ಹೊರಗಡೆ ಏನ್ ಬಿಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ಗೊತ್ತಾಗ್ತಿದೆ? O2ನ ಒಳಗಡೆ ತಗೊಂತೀವಿ, CO2ನ ಹೊರಗಡೆ ಬಿಡ್ತೀವಿ. ದಿಸ್ ಆಲ್ಸೋ ಕೆಮಿಸ್ಟ್ರಿ, ನಾವು ಇದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. O2 ಅಂದ್ರೆ ಏನು, ಆಕ್ಸಿಜನ್ ಹೆಂಗ್ ಫಾರ್ಮ್ ಆಗುತ್ತೆ, ಇದು ಕಾಂಪೌಂಡಾ ಇಲ್ಲ ಇದು ಎಲಿಮೆಂಟಾ, ಗೊತ್ತಾಗ್ತಿದ್ಯಾ? ಇದು ಈ ತರ. CO2 ಅಂದ್ರೆ ಏನು, ಯಾಕೆ 2 ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ 2 ಆಕ್ಸಿಜನ್ ಮತ್ತೆ 2 ಕಾರ್ಬನ್ ಇರುತ್ತೆ ಅಂತ ಓದ್ತೀವಿ ಅಲ್ವಾ? ಹಂಗೆ ನೋಡಿ, ನಮಗೆ ಉಸಿರಾಡಲು ಆಮ್ಲಜನಕ O2 ಬೇಕು, ಗಾಳಿಯಲ್ಲಿ ಸಾರಜನಕ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಮತ್ತೆ ವಿವಿಧ ಅನಿಲಗಳ ಮಿಶ್ರಣವಿದೆ. ನಾವೀಗೇನು ಇಲ್ಲಿ ಗಾಳಿ ನೋಡ್ತಾ ಇದೀವಿ, ಇಲ್ಲಿ ಏನೇನಿದೆ, ಅನಿಲಗಳ ಮಿಶ್ರಣ ಇದೆ. ಕಾರ್ಬನ್ ಡೈಆಕ್ಸೈಡ್ ಇದೆ, ಆಕ್ಸಿಜನ್ ಇದೆ, ನೈಟ್ರೋಜನ್ ಇದೆ, ಮೀಥೇನ್ ಇದೆ ಅಲ್ವಾ, ಓಝೋನ್ ಇದೆ. ಇವನ್ನೆಲ್ಲವೂ ನಾವು ಸ್ಟಡಿ ಮಾಡ್ತೀವಿ ಕೆಮಿಸ್ಟ್ರಿನ. ದಿನನಿತ್ಯ ನಾವು ಯೂಸ್ ಮಾಡೋ ಗಾಳಿ, ನಾವು ತಗೊಳ್ಳೋ ಒಳಗಡೆ ಆಕ್ಸಿಜನ್ ಆಗಿರ್ಬೋದು, ಒಳಗೇನೋ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು. ಸಸ್ಯಗಳು ಏನ್ ಮಾಡ್ತವೆ, ಕಾರ್ಬನ್ ಡೈಆಕ್ಸೈಡ್ನ ತಗೊಂತವೆ, ಆಕ್ಸಿಜನ್ನ ಹೊರಗಡೆ ಬಿಡ್ತವೆ. ಓಕೆನಾ? ಇವೆಲ್ಲವೂ ರಾಸಾಯನಿಕ ಧಾತುಗಳು. ಧಾತು ಅಂದ್ರೆ ಎಲಿಮೆಂಟ್ಸ್, ಸಂಯುಕ್ತಗಳು, ಕಾಂಪೌಂಡ್ಸ್. ಓಕೆನಾ? ಇವ್ರ ಬಗ್ಗೆ ನಾವು ಡೀಟೇಲ್ ಸ್ಟಡಿ ಮಾಡ್ತಾ ಹೋಗೋಣ. ಅಂದ್ರೆ ನಾವು ಎಲ್ಲೆಲ್ಲಿ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಮೇನ್ ಎಕ್ಸಾಮ್, ನಾವು ಉಸಿರಾಡಕ್ಕೆ ಏನ್ ಬೇಕು, ಗಾಳಿ ಬೇಕು. ಕುಡಿಯಕ್ಕೆ ಏನ್ ಬೇಕು, ನೀರು. ನೋಡಿ ಇಲ್ಲಿದೆ ನೀರು, H2O ಅಲ್ವಾ, H2O ನೀರು. ನಾವೇನ್ ನೋಡ್ತೀವಿ, ನೀರು ಸಹ ಒಂದು ರಾಸಾಯನಿಕ ಸಂಯುಕ್ತ. ಏನು, ರಾಸಾಯನಿಕ ಸಂಯುಕ್ತ, ಕಾಂಪೌಂಡ್ ಅಂತ ಕರಿತೀವಿ. ಇದು ಹೈಡ್ರೋಜನ್ ಮತ್ತು ಆಮ್ಲಜನಕ ಪರಮಾಣುಗಳಿಂದ, ಆಟಮ್ಸ್ ಇಂದಾಗಿದೆ. ಗೊತ್ತಾಗ್ತದೆ ಯಾವ್ರಿಂದ ಆಗಿದೆ, ಹೈಡ್ರೋಜನ್ ಮತ್ತೆ ಆಮ್ಲಜನಕದಂತ, ಗೊತ್ತಾಗ್ತಿದ್ಯಾ, ಪರಮಾಣುಗಳಿಂದಾಗಿದೆ. ಪರಮಾಣು ಆಟಮ್ಸ್ ಬಗ್ಗೆ ನಾವು ಸ್ಟಡಿ ಮಾಡೋಣ ಆಮೇಲೆ ಮುಂದಿನ ದಿನದಲ್ಲಿ, ಮುಂದಿನ ತರಗತಿಗಳಲ್ಲಿ. ಈಗ ನೀವು ಅರ್ಥ ಮಾಡ್ಕೋಬೇಕಾರದು, ನಾವು ಉಸಿರಾಡೋ ಗಾಳಿಲೂ ಸಹ ಕೆಮಿಸ್ಟ್ರಿ ಇದೆ, ಕುಡಿಯೋ ನೀರಲ್ಲೂ ಸಹ ಕೆಮಿಸ್ಟ್ರಿ ಇದೆ ಅಲ್ವಾ? ನಾನು ಹೇಳಿದೆ, ನೀವು ಪ್ರತಿನಿತ್ಯ ಬೆಳಗ್ಗೆ ಎದ್ದಾಗ್ಲಿಂದ ಹಿಡಿದು ಸಂಜೆ ಮಲಗೋರು ಕೆಮಿಸ್ಟ್ರಿ ನೋಡ್ತೀರಾ. ಆದ್ರೆ
ಏನು ಮಾಡಬೇಕು, ನೀವು ನಾಳೆ ಹೋದಾಗ ಅಂಗಡಿಗಳಲ್ಲಿ ಅಥವಾ ಏನಾದ್ರೆ ನೀರು ಕುಡಿ ಅಂತ ಕೇಳ್ಬೋದು, ಸರ್ H2O ಕುಡಿ, 1 ಲೀಟರ್ H2O ಕುಡಿ ಅಂತ ಕೇಳಬೇಕು. ಗೊತ್ತಾಗ್ತಿದ್ಯಾ? ಈ ರೀತಿ ಏನು ಮಾಡಬೇಕು, ದಿನನಿತ್ಯ ಜೀವನ ಯೂಸ್ ಮಾಡೋ ಕೆಲವು ಕೆಮಿಸ್ಟ್ರಿ ತಿಳ್ಕೊ. ನೆಕ್ಸ್ಟ್ ದಿನನಿತ್ಯ ಜೀವನದ ರಸಾಯನ ಅನ್ವಯಗಳು ನೋಡ್ತಾ ಹೋಗೋಣ. ಮನೆಯಲ್ಲಿ ಮನೆಯಲ್ಲಿ ಯಾವ್ಯಾವ ಯೂಸ್ ಮಾಡ್ತೀವಿ, ಮನೆಯಲ್ಲೂ ಸಹ ಕೆಲವೊಂದು ಕಾಂಪೌಂಡ್ಸ್ನ, ಕೆಲವೊಂದು ಎಲಿಮೆಂಟ್ಸ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಸಾಲ್ಟ್, ಉಪ್ಪು ಅಂತ ಕರಿತೀವಿ, ನಾರ್ಮಲ್ ಸಾಲ್ಟ್ ಮನೆಯಲ್ಲಿ ನಾವು ಯೂಸ್ ಮಾಡ್ತೀವ. ನಾವು ಬಳಸುವ ಸಾಮಾನ್ಯ ಉಪ್ಪು ಸೋಡಿಯಂ ಕ್ಲೋರೈಡ್, NaCl, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ NaCl ಏನು ನಾವು ಬಳಸುವ ಸಾಮಾನ್ಯ ಉಪ್ಪಿನ ರಾಸಾಯನಿಕ ಸೂತ್ರ ಕೇಳಿದರೆ, ರಾಸಾಯನಿಕ ಸೂತ್ರ ಇದೆ NaCl, ಸೋಡಿಯಂ ಕ್ಲೋರೈಡ್. ಸೋಡಿಯಂ Na ಅಂದ್ರೆ ಸೋಡಿಯಂ, Cl ಅಂದ್ರೆ ಕ್ಲೋರೈಡ್. ಗೊತ್ತಾಗ್ತಿದ್ಯಾ? ಸೋಡಿಯಂ ಮತ್ತೆ ಕ್ಲೋರಿನ್ ಇಂದ ಆಗಿದೆ ಯಾವುದು ನಾವು ಬಳಸುವ ಸಾಮಾನ್ಯ ಉಪ್ಪು. ಅರ್ಥ ಆಗ್ತಿದ್ಯಾ? ಎಕ್ಸಾಂಪಲ್ ಇದು ಇಂಪಾರ್ಟೆಂಟ್, NaCl ಅನ್ನೋದು ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಾಗ NaCl ಅಂತಿದ್ದಕ್ಕೆ ಸಾಮಾನ್ಯ ಉಪ್ಪು. ಗೊತ್ತಾಗ್ತಿದ್ಯಾ? ಮನೇಲಿ ಯೂಸ್ ಮಾಡೋ ಉಪ್ಪು. ನೆಕ್ಸ್ಟ್ ಅಡುಗೆ ಸೋಡಾ, ಮನೇಲಿ ಹಾಕ್ತಿವಲ್ಲ ಅಡುಗೆ ಸೋಡಾ, ಬೋಂಡ ಮಾಡೋಕ್ಕೆ, ಉಬ್ಬಕ್ಕೆ ಅಡುಗೆ ಸೋಡಾ ಹಾಕ್ತಿವಲ್ವಾ, ದೋಸೆ ಇಡ್ಲಿಗೆ ಹಾಕ್ತಿವಲ್ವಾ, ಸೋಡಾ ಹಾಕ್ತಿವಲ್ವಾ, ಅದೇ ಸೋಡಿಯಂ ಬೈಕಾರ್ಬೋನೇಟ್, NaHCO3, ವೆರಿ ಇಂಪಾರ್ಟೆಂಟ್, NaHCO3. ಇವೆಲ್ಲ ನೆನ್ಪಿಟ್ಕೋಬೇಕು. ಇವು ಏನು ನಾನು ಬರಿತೀನಲ್ಲ ಕೆಮಿಕಲ್ ಫಾರ್ಮುಲಾಗಳ ನಿನಗೆ ಬರ್ಕೋಬೇಕು. ನೋಡ್ರಿ, ಸೋಡಿಯಂ ಬೈಕಾರ್ಬೋನೇಟ್ ಅಂದ್ರೆ ಏನೋ ಬೈ ತಿನ್ನೋದು, ಬಾಯಿಗೆ ಹಾಕೋದು. ಸೋಡಿಯಂ ಕ್ಲೋರೈಡ್ ಅಂದ್ರೆ ಗೊತ್ತಾಗ್ತೀಯಾ, ಸೋಡಿಯಂ ಬೈಕಾರ್ಬೋನೇಟ್ ಬರುತ್ತೆ, ಸೋಡಿಯಂ ಕಾರ್ಬೋನೇಟ್ ಬರುತ್ತೆ. ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನೆಲ್ಲ ಮುಂದೆ, ಸುಮ್ಮನೆ ತಿಳ್ಕೊಳ್ಳಿ, ಜನರಲ್ಲ ತಿಳ್ಕೊಂತ ಹೋಗಿ, ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ವಿನೆಗರ್ ಗೊತ್ತಾಗ್ತಿದ್ಯಾ, ಹುಳಿ ಆಗಕ್ಕೆ ಯೂಸ್ ಮಾಡ್ತೀವಿ. ಅಸಿಟಿಕ್ ಆಸಿಡ್ ಅದ್ರದ್ದು ವಿನೆಗರ್. ನೀವು ಇದು ಎಗ್ ರೈಸ್ ಮಾಡಕ್ ಹೋದಾಗ ವೈಟ್ಗೆ ನೀರ್ದಾರ ಹಾಕ್ತಿರಲ್ವಾ, ನೀರಲ್ಲ ಅದು, ವಿನೆಗರ್ ಅದು. ಅರ್ಥ ಆಗ್ತಿದ್ಯಾ? ವಿನೆಗರ್, ಅಸಿಟಿಕ್ ಆಸಿಡ್ CH3COOH. ಗೊತ್ತಾಗ್ತಿದ್ಯಾ? ಅಸಿಟಿಕ್ ಆಸಿಡ್ CH3COOH, ಅಸಿಟಿಕ್ ಆಸಿಡ್ ಅಂತ ಕರಿತೀವಿ, ವಿನೆಗರ್ ಅಂತ ಕರಿತೀವಿ. ಇದು ಸಹ ನಾವು ದಿನನಿತ್ಯ ಮನೇಲಿ ಯೂಸ್ ಮಾಡೋ ಏನ್ ಮಾಡ್ತೀವಿ, ಕೆಲವು ರಾಸಾಯನಿಕ ಸಂಯುಕ್ತಗಳು. ಓಕೆನಾ? ನೆಕ್ಸ್ಟ್ ಈಗ ನಮಗೆ ಹುಷಾರಿಲ್ದಾಗ ಏನ್ ಮಾಡ್ತೀವಿ, ನಾವು ಔಷಧಿಗಳು ತಗೊಂಡಿರ್ತೀವಲ್ವಾ, ಮೆಡಿಸಿನ್ ತಗೊಂತೀವಲ್ವಾ. ನೋಡಿ, ನಾವು ಬಳಸುವ ಪ್ರತಿಯೊಂದು ಔಷಧಿಯು ರಾಸಾಯನಿಕ ಸಂಯುಕ್ತಗಳಿಂದ ಮಾಡಲ್ಪಟ್ಟಿದೆ. ಗೊತ್ತಾಗ್ತಿದ್ಯಾ? ನಾವೇನ್ ತಗೊಂತೀವಿ, ಆಸ್ಪಿರಿನ್ ತಗೊಂತೀವಿ. ಗೊತ್ತಾಗ್ತಿದ್ಯಾ? ಪ್ಯಾರಾಸಿಟಮಾಲ್ ತಗೊಂತೀವಿ, ಮೈಕೈ ನೋವು ಬಂದಾಗ ಪ್ಯಾರಾಸಿಟಮಾಲ್, ಜ್ವರ ಬಂದಾಗ ಪ್ಯಾರಾಸಿಟಮಾಲ್ ತಗೊಂತೀವಲ್ಲ, ಡೋಲೋ 650 ಎಲ್ಲ ತಗೊಂತೀವಲ್ಲ, ಅದೇನು ಇಟ್ಸ್ ಪ್ಯಾರಾಸಿಟಮಾಲ್. ಗೊತ್ತಾಗ್ತಿದ್ಯಾ? ಹಾಗಾಗಿ ಉದಾಹರಣೆಗೆ ಪ್ಯಾರಾಸಿಟಮಾಲ್ ಮತ್ತು ನಮ್ಮ ದೇಹದಲ್ಲಿ ಹಾರ್ಮೋನ್ಗಳು, ನಮ್ಮ ದೇಹದಲ್ಲಿ ಹಾರ್ಮೋನ್ಗಳು ಇರ್ತಾವ, ಗೊತ್ತಾ, ಅವು ಸಹ ಕೆಮಿಕಲ್ಗಳು. ಕಿಣ್ವಗಳು ನಮ್ಮ ದೇಹದಲ್ಲಿ ಬಿಡುಗಡೆ ಕಿಣ್ವಗಳು, ಇವೆಲ್ಲ ರಾಸಾಯನಿಕಗಳು. ಇವೆಲ್ಲದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಕೆಮಿಸ್ಟ್ರಿನಲ್ಲಿ. ಕಿಣ್ವಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಕಿಣ್ವಗಳ ಬಗ್ಗೆ ನಾವು ಜಾಸ್ತಿ ಬಯಾಲಜಿ ಸ್ಟಡಿ ಮಾಡ್ತೀವಿ, ಬಟ್ ಹಾರ್ಮೋನ್ಸ್ನು ಸಹ ನಾವೇನು ಮಾಡ್ತೀವಿ, ಬಯಾಲಜಿ ಸ್ಟಡಿ ಮಾಡ್ತೀವಿ. ನೋಡಿ, ಇಲ್ಲಿ ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ಇಂಟರ್ಲಿಂಕ್ ಇರುತ್ತೆ. ಗೊತ್ತಾಗ್ತಿದ್ಯಾ? ಫಿಸಿಕ್ಸು ಕೆಮಿಸ್ಟ್ರಿ ಇಂಟರ್ಲಿಂಕ್ ಇರುತ್ತೆ, ಹಂಗೆ ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ಇಂಟರ್ಲಿಂಕ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ಅರ್ಥ ಮಾಡ್ಕೋಬೇಕು. ನಾವು ಕಿಣ್ವಗಳು ಮತ್ತೆ ಹಾರ್ಮೋನ್ಸ್ಗಳ ಬಗ್ಗೆ ನಾವು ಏನು ಮಾಡ್ತೀವಿ, ಬಯಾಲಜಿ ಸ್ಟಡಿ ಮಾಡೋಣ. ಈಗ ನಾವು ಕೆಮಿಸ್ಟ್ರಿನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಮಾತ್ರ ತಿಳ್ಕೊತಾ ಇದೀವಿ. ನೆಕ್ಸ್ಟ್ ಆಹಾರ ಸಂರಕ್ಷಣೆ, ಫುಡ್ ಪ್ರಿಸರ್ವೇಟಿವ್ಸ್. ಗೊತ್ತಾಗ್ತಿದ್ಯಾ? ಈಗ ನೀವು ಎಕ್ಸಾಂಪಲ್ ಉಪ್ಪಿನಕಾಯಿನ ತುಂಬಾ ದಿನ ಕೆಡದಾಗಿರಕ್ಕೆ ಏನ್ ಮಾಡ್ತೀರಿ ಹೇಳಿ, ನಾವು ಅದನ್ನ ಉಪ್ಪಿನಲ್ಲಿ ಇಡ್ತೀವಿ ಅಲ್ವಾ, ಉಪ್ಪನ್ನ ಜಾಸ್ತಿ ಹಾಕಿರ್ತೀವಿ. ಯಾಕೆ ಅವು ಗೊತ್ತಾಗ್ತಿದ್ಯಾ? ಯಾಕೆಂದ್ರೆ ಕೆಡಬಾರ್ದು. ಈ ಉಪ್ಪು ಅನ್ನೋದು ಒಂದು ಸಹ ಪ್ರಿಸರ್ವೇಟಿವ್. ಗೊತ್ತಾಗ್ತಿದೆ? ಅದು ಆಯಿಲ್ ಏನ್ ಮಾಡ್ತೀವಿ, ಎಣ್ಣೆನಲ್ಲಿ ಇಡ್ತೀವಿ. ಅರ್ಥ ಆಗ್ತಿದ್ಯಾ? ಜಾಸ್ತಿ ಎಣ್ಣೆ ಯೂಸ್ ಮಾಡ್ತೀವಿ. ಸಮಾರಂಭಗಳಲ್ಲಿ, ಹಬ್ಬಗಳಲ್ಲಿ ಆಹಾರ ಪದಾರ್ಥಗಳನ್ನು ತಡೆಯಲು ರಾಸಾಯನಿಕ ಸಂರಕ್ಷಕಗಳನ್ನು ಅಂದ್ರೆ ಪ್ರಿಸರ್ವೇಟಿವ್ ಅಂತ ಕರಿತೀವಿ, ಇವನ್ನ ಬಳಸ್ತೀವಿ, ಪ್ರಿಸರ್ವೇಟಿವ್ಸ್ನ ಬಳಸ್ತೀವಿ. ಇವು ಸಹ ರಾಸಾಯನಿಕಗಳು. ನೆಕ್ಸ್ಟ್ ಶಕ್ತಿ ಇಂಧನ. ನೀವು ಬೆಳಗ್ಗೆ ಈಗ ಇದರಿಂದ ಬಂದ್ರಿ, ಇನ್ಸ್ಟಿಟ್ಯೂಟಿಗೆ ಬಂದ್ರಿ, ಎಲ್ಲಿಂದ ಬಂದ್ರಿ, ಸೈಕಲಲ್ಲಿ ಬಂದ್ರಿ, ಕೆಲವರು ಬೈಕಲ್ಲಿ ಬಂದ್ರಿ, ಕೆಲವರು ಕಾರಲ್ಲಿ ಬಂದ್ರಿ, ಕೆಲವರು ಬಸ್ಸಲ್ಲಿ ಬಂದ್ರಿ, ಕೆಲವರು ಟ್ರೈನಲ್ಲಿ ಬಂದ್ರಿ, ಕೆಲವರು ಮೆಟ್ರೋದಲ್ಲಿ ಬಂದ್ರಿ. ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ, ಎಲ್ಲವೂ ಒಂದೇ ಇದರಿಂದ ಓಡಲ್ಲ. ಕೆಲವು ಪೆಟ್ರೋಲಿಂದ ಓಡ್ತವೆ, ಕೆಲವು ಡೀಸೆಲಿಂದ ಓಡ್ತವೆ, ಕೆಲವು ಎಲೆಕ್ಟ್ರಿಸಿಟಿಯಿಂದ ಓಡ್ತವೆ, ಕೆಲವು LPG ಇಂದ ಓಡ್ತವೆ, ಕೆಲವು CNG ಇಂದ ಓಡ್ತವೆ ಅಲ್ವಾ. ಕಾರ್ಗಳಲ್ಲಿ CNG ಕಾರ್ ಇದೆ, ಹೌದಲ್ವಾ. ಕೆಲವು ಕಾರಲ್ಲಿ ಡೀಸೆಲ್ ಇದೆ, ಪೆಟ್ರೋಲ್ ಇದೆ. ಮೆಟ್ರೋ ಏನು ನೀವು ಮೆಟ್ರೋದಲ್ಲಿ ಹೆಂಗೆ ಏನು ಯೂಸ್ ಆಗುತ್ತೆ ಹೇಳಿ, ಎಲೆಕ್ಟ್ರಿಸಿಟಿ ಅಲ್ವಾ. ಹೀಗೆ ನಾವು ದಿನನಿತ್ಯ ಇವೆಲ್ಲ ಶಕ್ತಿ ಇಂಧನಗಳು, ಫ್ಯೂಯಲ್ಸ್ ಅಂತ ಕರಿತೀವಿ. ಫ್ಯೂಯಲ್ಸ್ ಗೊತ್ತಾಗ್ತಿದ್ಯಾ? ವಾಹನಗಳಿಗೆ ಬಳಸುವ ಪೆಟ್ರೋಲ್, ಡೀಸೆಲ್, ಅಡುಗೆಗೆ ಬಳಸುವ LPG, ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಇದ್ರದ್ದು ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ ಎಕ್ಸಾಮಲ್ಲಿ. ಈಗ ಅಲ್ಸರಿ ತುಂಬ PCPSL ಅಂತೂ ತುಂಬ ಸತಿ ಕೇಳ್ಬಿಡ್ತಾರೆ. LPG, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಗೊತ್ತಾಗ್ತಿದ್ಯಾ? ಅದೇ ರೀತಿ CNG, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಗೊತ್ತಾಗ್ತಿದ್ಯಾ? CNG, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ನೈಸರ್ಗಿಕ ಅನಿಲ. ನೆಕ್ಸ್ಟ್ ಹೈಡ್ರೋಕಾರ್ಬನ್ಗಳ ಮಿಕ್ಸ್ಡ್. ಹೈಡ್ರೋಕಾರ್ಬನ್ಗಳು ನಾವೇನು ಸಕ್ಕರೆ ತಿಂತೀವಲ್ಲ, ಇಟ್ಸ್ ಆಲ್ಸೋ ಹೈಡ್ರೋಕಾರ್ಬನ್. ಗೊತ್ತಾಗ್ತಿದ್ಯಾ? ಮತ್ತೆ ನೀವು ಫ್ರೂಟ್ಸ್ ತಿಂತೀರಾ, ಅದು ಸಹ ಹೈಡ್ರೋಕಾರ್ಬನ್ಸ್ ಇರ್ತವೆ ಅದರಲ್ಲಿ. ಗೊತ್ತಾಗ್ತಿದ್ಯಾ? ಮೀಥೇನು, ಬ್ಯೂಟೇನು, ಪ್ರೋಪೇನು, ಪೆಂಟೇನು, ಎಕ್ಸೇನು, ಆಕ್ಟೇನು, ಇವೆಲ್ಲವೂ ಸಹ ಹೈಡ್ರೋಕಾರ್ಬನ್ಗಳು. ಗೊತ್ತಾಗ್ತಿದ್ಯಾ? ಇವ್ರ ಬಗ್ಗೆನೇ ನಾವು ಸ್ಟಡಿ ಮಾಡ್ತೀವಿ ಕೆಮಿಸ್ಟ್ರಿನಲ್ಲಿ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರಸಾಯನಶಾಸ್ತ್ರ ಕೇವಲ ಏನಾಗ್ತದೆ, ದಿನನಿತ್ಯ ಜೀವನದಲ್ಲಿ
ಕೇಳ್ತಾರೆ. ಓಕೆ, ನೀವು ಕಲಿಬೇಕಾಗಿರೋದು ಏನು, ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಬೇಸಿಕ್ ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಸಾಕು. ಕೆಮಿಸ್ಟ್ರಿನಲ್ಲಿ ಗೊತ್ತಾಗ್ತದೆ. ಎಕ್ಸಾಂಪಲ್ ಪರಮಾಣು ಅಂದ್ರೆ ಏನು, ಮಾಲಿಕ್ಯೂಲ್ಸ್ ಅಂದ್ರೇನು, ಅವು ಹೆಂಗಿದಾಗ್ತವೆ, ನೆಕ್ಸ್ಟ್ ಇದನ್ನ ಸೆಂಟ್ರಲ್ ಸೈನ್ಸ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಅದನ್ನ ಕೆಮಿಸ್ಟ್ರಿನ ಇವ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಆಟಮ್ಸ್ ಅಂದ್ರೆ ಏನು, ಕಾಂಪೌಂಡ್ಸ್ ಅಂತಂದ್ರೇನು, ಮತ್ತೆ ಏನು ಈ ಹೈಡ್ರೋಕಾರ್ಬನ್ಸ್ ಆಗಿರ್ಬೋದು, ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಆಗಿರ್ಬೋದು, ಗೊತ್ತಾಗ್ತದೆ. ಅವ್ರ ಬಗ್ಗೆ ಹೇಳ್ತೀವಿ. ಈಗ ಒಂದಷ್ಟು ಇಂದಿನ ವರ್ಷದಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಗೊತ್ತಾಗ್ತಿದ್ಯಾ? ಇಂದಿನ ವರ್ಷ ಯಾವ ರೀತಿ ಪ್ರಶ್ನೆಗಳು ಕೆಮಿಸ್ಟ್ರಿನಲ್ಲಿ ಬಂದಿದೆ ಅಂತ ನೋಡ್ತಾ ಹೋದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ನಾನು ಏನು ಓದಬೇಕು, ಯಾವ್ದನ್ನ ಓದಬೇಕು ಅನ್ನೋದು ಐಡಿಯಾ ಬರುತ್ತೆ. ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಪರೀಕ್ಷೆಗಳಿಗೆ ಕೇಳೋದು PYQಗಳು. ಗೊತ್ತಾಗ್ತಿದ್ಯಾ? ರಸಾಯನಶಾಸ್ತ್ರದ ಮೂಲಭೂತ ಪರಿಚಯದ ಆಧಾರದ ಮೇಲೆ ಪರೀಕ್ಷೆಗಳಲ್ಲಿ ಇಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ನಿಮಗೆ ಬೇಸಿಕ್ಸ್ ಕಾನ್ಸೆಪ್ಟ್ ಗೊತ್ತಿರಲೇಬೇಕು. ನಾನು ಹೇಳಿದ್ನಲ್ಲ, ಬೇಸಿಕ್ ಕಾನ್ಸೆಪ್ಟ್ ಅಂದ್ರೆ ನಾನು ಈಗ ಏನು ಪಾಠ ಮಾಡ್ತೀನಿ ಮುಂದಿನ ತರಗತಿಗಳಲ್ಲಿ ಅದೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸೇ. ಇದಲ್ಲೂ ಕೆಲವು ಪ್ರಶ್ನೆಗಳು ಬಂದಿದೆ, ಬಟ್ ಇಷ್ಟೊಂದು ನಿಮಗೆ ಗೊತ್ತಿರಲೇಬೇಕು. ಅನ್ನೋದು ಇಷ್ಟನ್ನು ಓದಲೇಬೇಕು, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೇಬೇಕು. ಅರ್ಥ ಆಗ್ತಿದ್ಯಾ? ಇದು ಗೊತ್ತಾಗ್ತಿದೆ. ನೆಕ್ಸ್ಟ್ ನೋಡಿ, ಎಕ್ಸಾಂಪಲ್ ಕೇಳಿರ್ತಾರೆ, ಒಣ ಮಂಜುಗಡ್ಡೆ ಡ್ರೈ ಐಸ್ ಎಂದರೇನು? ಒಣ ಮಂಜುಗಡ್ಡೆ ಡ್ರೈ ಐಸ್ ಅಂತ ಕರೀತಾರೆ. ಮದುವೆ ಮನೆಗಳಲ್ಲಿ ಹೊಗೆ ಹಾಕಿರ್ತಾರೆ ಗೊತ್ತಾ, ಹೊಗೆ ಬರ್ತಾ ಇರುತ್ತೆ. ಫಿಲಮ್ ಶೂಟಿಂಗ್ಗಳೆಲ್ಲ ಆರ್ಟಿಫಿಷಿಯಲ್ ಮೋಡಗಳನ್ನ ಸೃಷ್ಟಿ ಮಾಡಿರ್ತಾರೆ ಗೊತ್ತಾ. ಇದನ್ನ ಡ್ರೈ ಐಸ್ನ ಏನ್ ಮಾಡ್ತಾರೆ, ಇಟ್ಟಾಗ ಅದು ಏನಾಗುತ್ತೆ, ಹೊಗೆ ಬರುತ್ತೆ. ನೀವು ಬೇಕಾದ್ರೆ ದೊಡ್ಡ ದೊಡ್ಡ ಮದುವೆ ಸಮಾರಂಭಗಳಿಗೆ ಹೋದಾಗ ಹೊಗೆ ಬರ್ತಿರುತ್ತೆ, ಸ್ಟೇಜ್ ಮೇಲೆ ಹೊಗೆ ಬರ್ತಾ ಇರುತ್ತೆ. ಎಲ್ಲಿಂದ ಬರುತ್ತೆ ಹೊಗೆ? ಅಲ್ಲಿ ಬೆಂಕಿ ಹಾಕಿರ್ತಾರ? ನೋ, ಬೆಂಕಿ ಹಾಕಿರಲ್ಲ. ಅಲ್ಲಿ ಡ್ರೈ ಐಸ್ ಯೂಸ್ ಮಾಡ್ತಾರೆ. ಒಣ ಮಂಜುಗೆಡ್ಡೆ ಅಂತ ಇರುತ್ತೆ, ಅದನ್ನ ತಂದು ಅಲ್ಲಿ ಇಟ್ಟಾಗ ಏನಾಗುತ್ತೆ, ಅದು ಇದ್ರ ಜೊತೆ ರಿಯಾಕ್ಟ್ ಆಗಿ ಏನಾಗುತ್ತೆ, ಹೊಗೆನ ಸ್ಪ್ರೆಡ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಇಲ್ಲೆಲ್ಲ ಫುಲ್ ಒಂಥರ ಮೋಡದಲ್ಲಿ ಬಂದೇ ಇದ್ದಂಗೆ ಕಾಣುತ್ತೆ. ಆರ್ಟಿಫಿಷಿಯಲ್ ಆಗಿ ಮಾಡಕ್ಕೆ ಇದನ್ನ ಡ್ರೈ ಐಸ್ ಅಂತ ಕರೀತಾರೆ. ಗೊತ್ತಾಗ್ತಿದ್ಯಾ? ಘನ ಕಾರ್ಬನ್ ಡೈಆಕ್ಸೈಡ್ ಅಂತ ಕರೀತಾರೆ. CO2 ಇಂದ ಮಾಡಿರ್ತಾರೆ, ಅದು CO2 ಇಂದ ಆಗಿರುತ್ತೆ. ಓಕೆನಾ? ಇದನ್ನ ಎಕ್ಸಾಂಪಲ್ ಕೇಳಿದರೆ ವೆರಿ ಇಂಪಾರ್ಟೆಂಟ್. ಗೊತ್ತಾಗ್ತದೆ. ಡ್ರೈ ಐಸ್ ಅಂದ್ರೆ ಗೊತ್ತಿರಬೇಕು, ಅದು ಕಾರ್ಬನ್ ಇಂದ ಆಗಿರುತ್ತೆ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್, ಸಾಮಾನ್ಯ ಉಪ್ಪಿನ ರಾಸಾಯನಿಕ ಹೆಸರು ಏನು? ಗೊತ್ತಾಗ್ತಿದ್ಯಾ? ಸಾಮಾನ್ಯ ಉಪ್ಪಿನ ರಾಸಾಯನಿಕ ಕೆಮಿಕಲ್ ನೇಮ್ ಆಫ್ ಎ ಕಾಮನ್ ಸಾಲ್ಟ್ ಏನಂತ ಕರೀತಾರೆ? ಸೋಡಿಯಂ ಕ್ಲೋರೈಡ್. ನಾನು ಅವಾಗಲೇ ಹೇಳಿದೆ, ಎಕ್ಸಾಂಪಲ್ ಕ್ಲಿಯರ್ ಕ್ವಶನ್, PSL ಎಲ್ಲ ಕೇಳಿದ್ದಾರೆ ಇದನ್ನ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಇನ್ನೊಂದು, ವಾಹನಗಳ ಟೈರ್ಗಳಲ್ಲಿ ತುಂಬಲು ಬಳಸುವ ಅನಿಲ ಯಾವುದು? ನಾವು ಗಾಡಿಗಳಲ್ಲಿ ಯೂಸ್ ಮಾಡ್ತೀವಲ್ವಾ, ಯಾವ್ದನ್ನ ಯೂಸ್ ಮಾಡ್ತೀವಿ? ಬರ್ದಿರ್ತಾರೆ ಅಲ್ಲಿ. ನೀವು ಪೆಟ್ರೋಲ್ ಬಂಕಿಗೆ ಹೋದಾಗ ಅಲ್ಲಿ ಬರ್ದಿರ್ತಾರೆ, ಅಬ್ಸರ್ವ್ ಮಾಡಿ, ನೈಟ್ರೋಜನ್. ನಾರ್ಮಲ್ ಗಾಳಿನೂ ಇರುತ್ತೆ, ನೈಟ್ರೋಜನ್ ಇರುತ್ತೆ. ನೈಟ್ರೋಜನ್ ಹಾಕ್ಸೋ ಕೆಲವರು ನೈಟ್ರೋಜನ್ ಹಾಕಿ ಅಂತಾರೆ, ಯಾಕೆಂದ್ರೆ ಸಸ್ಪೆನ್ಷನ್ ಚೆನ್ನಾಗಿರುತ್ತೆ. ಅರ್ಥ ಆಗ್ತಿದ್ಯಾ? ಅದಕ್ಕೆ ಏನು ಯೂಸ್ ಮಾಡ್ತೀವಿ? ವಾಹನಗಳ ಟೈರ್ಗಳಲ್ಲಿ ಯಾವ್ದಿರುತ್ತೆ? ನೈಟ್ರೋಜನ್ ಇರುತ್ತೆ. ಗೊತ್ತಿರಬೇಕು. ಇದು ಎಕ್ಸಾಂಪಲ್ ಕ್ವಶನ್ ಬಂದಿರೋದು. ನೆಕ್ಸ್ಟ್, ದೀಪಗಳ ಬಲ್ಬ್ಗಳಲ್ಲಿ, ನಾವು ಮನೆಗಳಲ್ಲಿ ಬಲ್ಬ್ ಹಾಕ್ತೀವಲ್ಲ, ಆ ಬಲ್ಬ್ಗಳಲ್ಲಿ ಏನಿರುತ್ತೆ? ಫಿಲಮೆಂಟ್. ಅದೊಂದು ನಿಮ್ ನೋಡಿರ್ತೀರಾ, ಈ ತರ ಬಲ್ಬ್ ಇರುತ್ತೆ, ನೋಡಿರ್ತೀರಾ? ಈ ತರ ಇರುತ್ತೆ, ನೋಡಿದ್ರೆ ಇದನ್ನ ಈ ತರ. ಇದನ್ನ ಯಾವ್ದಿಂದ ಮಾಡಿರ್ತಾರೆ? ಗೊತ್ತಾಗ್ತಿದ್ಯಾ? ಇದನ್ನ ಯಾವ್ದಿಂದ ಮಾಡಿರ್ತಾರೆ? ಟಂಗ್ಸ್ಟನ್. ಗೊತ್ತಾಗ್ತಿದ್ಯಾ? ಟಂಗ್ಸ್ಟನ್ ಅನ್ನೋ ಕಂಡಿಡ್ದ, ಅದಕ್ಕೆ ಟಂಗ್ಸ್ಟನ್ ಅಂತ ಹೆಸರಿಟ್ರು. ಗೊತ್ತಾಗ್ತಿದ್ಯಾ? ಇದು ಯಾಕೆ ಇದನ್ನ ಯೂಸ್ ಮಾಡ್ತಾರೆ ಸರ್? ಕಾಪರ್ ಯಾಕೆ ಯೂಸ್ ಮಾಡಲ್ಲ? ನೋಡಿ, ಇದೇ ಕಾನ್ಸೆಪ್ಟ್ ಏನಂತಂದ್ರೆ, ಸರ್ ನೀವು ಕೇಳ್ಬೋದು ಕ್ವಶನ್, ಸರ್ ಟಂಗ್ಸ್ಟನ್ ಯಾಕೆ ಯೂಸ್ ಮಾಡ್ತಾರೆ? 118 ಎಲಿಮೆಂಟ್ ಇದಾವೆ, 118 ಪೀರಿಯಡಿಕ್ ಟೇಬಲ್ 118 ಎಲಿಮೆಂಟ್ ಇದಾವೆ. ಆ 118 ಎಲಿಮೆಂಟ್ ಅಲ್ಲಿ ಟಂಗ್ಸ್ಟನ್ ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ, ಇದು ಏನಾಗುತ್ತೆ, ಎಲೆಕ್ಟ್ರಿಸಿಟಿನ ಬೇಗ ಬಿಟ್ಕೊಡಲ್ಲ. ಗೊತ್ತಾಗ್ತಿದ್ಯಾ? ಹೈ ಏನಾಗಿದೆ, ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಹೈ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಎಷ್ಟೇ ಹೀಟ್ ಆದ್ರೂ ಅದು ಕರಗಲ್ಲ, ಎಷ್ಟೇ ಟೆಂಪರೇಚರ್ ಕೊಟ್ಟರು ಕರಗಲ್ಲ. ಅದಕ್ಕೆ ಏನಾಗುತ್ತೆ, ಇದು ಗ್ಲೋ ಆಗುತ್ತೆ, ಸ್ಟಾರ್ಟ್ ಮಾಡುತ್ತೆ ಜಾಸ್ತಿ ಟೆಂಪರೇಚರ್ ಕೊಟ್ಟಾಗ. ಆಮೇಲೆ ಇದು ಬೇಗ ಮುರಿದೋಗಲ್ಲ. ಗೊತ್ತಾಗ್ತಿದ್ಯಾ? ಅದಕ್ಕೆ ಈ ಟಂಗ್ಸ್ಟನ್ನ ಯೂಸ್ ಮಾಡ್ತಾರೆ. ಅದನ್ನೆಲ್ಲ ಡೀಟೇಲ್ಸ್ ಎಕ್ಸ್ಟೆಂಡ್ ಮಾಡೋಣ. ಅಂದ್ರೆ ನಿಮ್ಗೊಂದು ಅರ್ಥ ಆಗಬೇಕು, ಎಕ್ಸಾಮ್ನಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರ್ತಾ ಇದೆ. ಅರ್ಥ ಆಗ್ತಿದ್ಯಾ? ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, ಅದು ನಮ್ಮ ಡೈಲಿ ಲೈಫಲ್ಲಿ. ನೋಡಪ್ಪ, ನಾನು ಇಲ್ಲಿ ಹೇಳಿದ್ನಲ್ಲ, ಇಷ್ಟೂ ನಾವು ದಿನನಿತ್ಯ ಬಳಸೋ ವಸ್ತುಗಳಲ್ವಾ? ಹೌದಲ್ವಾ? ದಿನನಿತ್ಯ ಬಳಸೋ ವಸ್ತುಗಳಲ್ವಾ ಹುಡುಗರ? ನೋಡಿ, ಯಾವುದು ಕಾರ್ಬನ್ ಡೈಆಕ್ಸೈಡ್ ಬಳಸ್ತೀವಿ, ಸೋಡಿಯಂ ಕ್ಲೋರೈಡ್ ಬಳಸ್ತೀವಿ, ನೈಟ್ರೋಜನ್ ನಮ್ಮ ಗಾಡಿಗಳಿಗೆ ಹಾಕ್ಸ್ತೀವಿ, ಟಂಗ್ಸ್ಟನ್ ಮನೆಯಲ್ಲಿ ಬಲ್ಬ್ಗಳಲ್ಲಿ ಯೂಸ್ ಮಾಡ್ತೀವಿ. ಈಗ ಯೂಸ್ ಮಾಡ್ತಿಲ್ಲ, ಈಗ LED ಯೂಸ್ ಮಾಡ್ತಿದ್ವಿ. LED ಏನು? LED ಅಂದ್ರೆ ಹೇಳಬೇಕು, ಕಮೆಂಟ್ ಮಾಡಿ. ಲೈಟ್ ಎಮಿಟಿಂಗ್ ಡಯೋಡ್. ಏನು ಹೇಳಿ? ಲೈಟ್ ಎಮಿಟಿಂಗ್ ಡಯೋಡ್. ಬರ್ಕೊಳ್ಳಿ, ಲೈಟ್ ಎಮಿಟಿಂಗ್ ಡಯೋಡ್. ವೆರಿ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಕೇಳಿದ್ದಾರೆ. ನಾನು ಬೋರ್ಡ್ ಮೇಲೆ ಬರೆಯುವ ಪ್ರತಿಯೊಂದು ಅಕ್ಷರನೂ ಎಕ್ಸಾಮಲ್ಲಿ ಕೇಳಿರೋದೆ. ಗೊತ್ತಾಗ್ತಿದ್ಯಾ? ಟಂಗ್ಸ್ಟನ್ ಕೇಳಿದ್ದಾರೆ, ನೈಟ್ರೋಜನ್ ಬಗ್ಗೆ ಕೇಳಿದ್ದಾರೆ. ಅರ್ಥ ಆಗ್ತಿದ್ಯಾ? ಈ ರೀತಿ ಪ್ರಶ್ನೆಗಳನ್ನ ಎಕ್ಸಾಮಲ್ಲಿ ಕೇಳ್ತಾರೆ. LED ಅಂದ್ರೆ ಲೈಟ್ ಎಮಿಟಿಂಗ್ ಡಯೋಡ್. ಅರ್ಥ ಆಗ್ತಿದ್ಯಾ? ಹೋಗೋಣ ಮುಂದೆ. ಓಕೆ, ನೋಡಿ, ಇನ್ನೊಂದಷ್ಟು ಪ್ರಶ್ನೆಗಳು ನೋಡೋಣ. ಇದು UPSC ಕೇಳಿರೋ ಪ್ರಶ್ನೆಗಳು. ಇದು UPSC ನಲ್ಲಿ ಕೇಳಿರೋ ಪ್ರಶ್ನೆಗಳು. ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಹಸಿರು ಹೈಡ್ರೋಜನ್ ಉತ್ಪಾದಿಸಲು ಬಳಸಲಾಗುತ್ತದೆ? ಹಸಿರು ಹೈಡ್ರೋಜನ್, ಗ್ರೀನ್ ಹೈಡ್ರೋಜನ್ ಅಂತ ಕರೀತಾರೆ. ಗ್ರೀನ್ ಹೈಡ್ರೋಜನ್ ಮಿಷಿನ್ ಭಾರತ ಸರ್ಕಾರ ಗ್ರೀನ್ ಹೈಡ್ರೋಜನ್ ಮಿಷಿನ್ ತಂದಿದೆ. ಯಾರಿಗಾದ್ರೂ ಗೊತ್ತಿದ್ರೆ ಎಷ್ಟೇ ಇಸ್ವಿಲಿ ಅಂತ ಕಮೆಂಟ್ ಮಾಡಿ ನೋಡೋಣ. ಗ್ರೀನ್ ಹೈಡ್ರೋಜನ್, ಅರ್ಥ ಆಗ್ತಿದೆಯಾ? ಗ್ರೀನ್ ಹೈಡ್ರೋಜನ್ ಅಂತ ಕರೀತಾರೆ. ಇದನ್ನು ಯಾವ್ದ್ರಿಂದ ಮಾಡ್ತಾರೆ ಅಂದ್ರೆ ಯಾವ ರೀತಿ ತಯಾರು ಮಾಡ್ತಾರೆ? ನೈಸರ್ಗಿಕದಿಂದ ಬರುತ್ತೋ
ಅಥವಾ ಕಲ್ಲಿದ್ದಲಿಂದ ಬರುತ್ತೋ? ನೋಡಿ, ಈಸಿಯಾಗಿ ಎಲಿಮಿನೇಷನ್ ಮಾಡ್ಬೋದು. ಈಗ ಗ್ರೀನ್ ಅಂದ್ರೆ ಏನಪ್ಪಾ ಅಂದ್ರೆ ಪರಿಸರ ಸಂರಕ್ಷಣೆ ಮಾಡಕ್ಕೆ ನಾವು ಅದನ್ನ ತಂದಿದ್ದೀವಿ, ಗ್ರೀನ್ ಹೈಡ್ರೋಜನ್. ಕಲ್ಲಿದ್ದಲು ಯೂಸ್ ಮಾಡ್ಕೊಂಡು ಮಾಡಿದ್ರೆ ಅದು ಗ್ರೀನ್ ಹೈಡ್ರೋಜನ್ ಆಗುತ್ತಾ? ಯಾಕಂದ್ರೆ ಕಲ್ಲಿದ್ದಲು ಏನ್ ಬಿಡುಗಡೆ ಮಾಡುತ್ತೆ? ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತೆ. ಹಂಗಾಗಿ ದಿಸ್ ಇಸ್ ದ ರಾಂಗ್ ಆನ್ಸರ್. ಒಂದು ತೆಗೆದಾಕ್ಬಿಡ್ಬೋದು, ನಿಮ್ಗೆ ಆನ್ಸರೇ ಗೊತ್ತಿಲ್ಲ ಅಂತಂದ್ರು. ನೆಕ್ಸ್ಟ್ ಪರಮಾಣು ಶಕ್ತಿ. ಪರಮಾಣುವಲ್ಲಿ ಏನಾಗುತ್ತೆ? ಗ್ರೀನ್ ಹೈಡ್ರೋಜನ್, ಇದನ್ನು ಸಹ ಗ್ರೀನ್ ಆಗುತ್ತೆ, ಬಟ್ ಹೈಡ್ರೋಜನ್ ಅಂತೂ ಇಲ್ಲಿ ಬರಲ್ಲ. ಹಾಗೆ ಇದನ್ನು ತೆಗೆದಾಕ್ಬೋದು. ಇನ್ನು ಉಳಿದಿರೋದು ನೈಸರ್ಗಿಕ ಇಲ್ಲ. ನೆನದೆ ನ್ಯಾಚುರಲ್ ಗ್ಯಾಸ್ ಕೇಳಿದೆ, ಗೊತ್ತಾಗ್ತಿದ್ಯಾ? ನ್ಯಾಚುರಲ್ ಗ್ಯಾಸ್. ಇಲ್ಲೂ ಏನಾಗುತ್ತೆ? ನ್ಯಾಚುರಲ್ ಗ್ಯಾಸ್ ಅಲ್ಲಿ ಮೀಥೇನ್ ಜಾಸ್ತಿ ಇರೋದ್ರಿಂದ ಹಾಗಾಗಿ ಇದು ಬರಲ್ಲ. ಹಾಗಾಗಿ ರೈಟ್ ಆನ್ಸರು ನವೀಕರಿಸಬಹುದಾದ ಅಂದ್ರೆ ಮತ್ತೆ 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 ಉತ್ಪತ್ತಿ ಮಾಡಬಹುದವನ್ನ ನವೀಕರಿಸಬಹುದಾದ. ಗೊತ್ತಾಗ್ತಿದ್ಯಾ? ಏನ್ ಮಾಡ್ಬೋದು? ನೀರಿನ ದ್ವಿವಿಭಜನೆ. ನಾನು ಹೇಳಿದೆ H2O ಏನಿದೆ? H2O ಏನಿದೆ? ಹೈಡ್ರೋಜನ್ ಇದೆ ಮತ್ತೆ ಆಕ್ಸಿಜನ್ ಇದೆ ಅಲ್ವಾ? ಅಂದ್ರೆ ನೋಡಿಲಿ, ನಮ್ಗೆ ನೀರನ್ನ ವಿಭಜನೆ ಮಾಡಿದ್ರೆ ಏನ್ ಬರುತ್ತೆ? ಹೈಡ್ರೋಜನ್ ಬರುತ್ತೆ. ಅದನ್ನ ಗ್ರೀನ್ ಹೈಡ್ರೋಜನ್. ಅರ್ಥ ಆಗ್ತಿದ್ಯಾ? H2O ಡಿವೈಡ್, ಅದೇ ದ್ವಿವಿಭಜನೆ. ದ್ವಿ ಅಂದ್ರೆ ಎರಡು ಭಾಗ ಮಾಡೋದು. ಹೈಡ್ರೋಜನ್ ಆಗಿ ಒಂದು ಭಾಗ, ಆಕ್ಸಿಜನ್ ಆಗಿ ಒಂದು ಭಾಗ ಡಿವೈಡ್ ಮಾಡಿದಾಗ ನಮ್ಗೆ ಏನಾಗುತ್ತೆ? ಗ್ರೀನ್ ಹೈಡ್ರೋಜನ್ ಬರುತ್ತೆ. ಈ ಗ್ರೀನ್ ಹೈಡ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ನ ಎಮಿಷನ್ ಮಾಡಲ್ಲ. ಇದರಿಂದ ನಮ್ಮ ನೇಚರ್ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಿದ್ರೆ ನಮ್ಮ ನೇಚರ್ಗೆ ಯಾವುದೇ ತರದ್ದು ತೊಂದರೆ ಆಗಲ್ಲ. ಅದಕ್ಕೆ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಕಾಂಪಿಟೇಟಿವ್ ಇಸ್ ನಥಿಂಗ್ ಬಟ್ ಎ ಕಾಮನ್ ಸೆನ್ಸ್ ಎಕ್ಸಾಮ್. ಬುಕ್ ಓದೋದ್ರಿಂದಲೇ ನೀವು ಎಕ್ಸಾಮ್ ಪಾಸ್ ಮಾಡಕ್ ಆಗಲ್ಲ. ಯೂಸ್ ಸಮ್ ಕಾಮನ್ ಸೆನ್ಸ್. ನಿಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡೋ ಕಾಮನ್ ಸೆನ್ಸ್ ಯೂಸ್ ಮಾಡಿ, ಖಂಡಿತ ನೀವು ಎಕ್ಸಾಮ್ ಪಾಸ್ ಆಗ್ತೀರಾ. ಇದನ್ನ ಪಾಸ್ ಮಾಡೋಕ್ಕೆ ಗೋಲ್ಡ್ ಮೆಡಲ್ ತಗೋಬೇಕಾಗಿಲ್ಲ, ಜಸ್ಟ್ ಪಾಸ್ ಆಗಿದ್ರೆ ಸಾಕು. ನಂದು PUC 34%. ಅರ್ಥ ಆಯ್ತಾ? ಜಸ್ಟ್ ಪಾಸ್ ಆಗಿದ್ರೆ ನೀವು ಎಕ್ಸಾಮಲ್ಲಿ ಪಾಸ್ ಆಗ್ಬೋದು. ಗೊತ್ತಾ? ಕಾಮನ್ ಸೆನ್ಸ್ ಇರಬೇಕು. ಎಕ್ಸಾಂಪಲ್ ನೋಡಿ, ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಎರಡನೇ ಕ್ವಶನ್ ಇದು ನೋಡಿ, ಸ್ವಲ್ಪ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರುತ್ತೆ. ಸುದ್ದಿಯಲ್ಲಿ ಕಂಡು ಬರುವ ಬೆಸ್ಪೆನಾಲ್ BPA ಅಂತ ಕರೀತಾರೆ ಎಂಬ ರಾಸಾಯನಿಕವು ಮುಖ್ಯವಾಗಿ ಯಾವ ವಸ್ತುವಿಗೆ ಉತ್ಪಾದನೆಯಲ್ಲಿ ಇದನ್ನ ಏನ್ ಮಾಡ್ತಾರೆ? ಬಳಸಲಾಗುತ್ತದೆ. ಯಾವ ವಸ್ತುನ ಬೆಸ್ಪೆನಾಲ್ನ ಯಾವ ವಸ್ತುನ ಉತ್ಪಾದನೆ ಮಾಡೋಕ್ಕೆ ಬಳಸಲಾಗುತ್ತೆ ಅಂತ 2023 UPSC ನಲ್ಲಿ ಕೇಳಿದ್ದಾರೆ ಕ್ವಶನ್. ಓಕೆನಾ? ಇದು ಕೆಮಿಸ್ಟ್ರಿ ಮಾತ್ರ ತಗೊಂಡಿದ್ದೀನಿ ನೋಡಿ. ಇದು ಸ್ವಲ್ಪ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಇದೆ, ಈಸಿಯಾಗಿ ಗೊತ್ತಾಗಲ್ಲ. ಬಟ್ ಇಲ್ಲಿ ಏನು ಕೇಳಿದ್ದಾರೆ ಅಂದ್ರೆ ಬೆಸ್ಪೆನಾಲ್ ಅಂದ್ರೆ ನಿಮ್ಗೆ ಗೊತ್ತಿಲ್ಲ, BPA ಅಂದ್ರೆ ಗೊತ್ತಿದ್ರೆ ನೀವು ಆನ್ಸರ್ ಮಾಡ್ಬೋದು ಈಸಿಯಾಗಿ. ಬಟ್ ಅದು ಗೊತ್ತಿಲ್ಲ ಅಂದ್ರೆ ಆನ್ಸರ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಓದಬೇಕಾಗುತ್ತೆ, ಕರೆಂಟ್ ಅಫೇರ್ಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಅಂದ್ರೆ ಇದು ಸ್ಟೀಲ್ ಅಲಾಯ್ಗಳು ಅಂತ ಗೊತ್ತಾ ನಿಮ್ಗೆ? ಸ್ಟೀಲ್ ಅಲಾಯ್ಗಳು ನೀವು ಯೂಸ್ ಮಾಡ್ತಿರಲ್ಲ ಬೈಕ್ ಅಲಾಯ್ಸ್, ಕಾರ್ಗು ವೀಲ್ಸ್ ಬರ್ತಾವೆ ಗೊತ್ತಾ? ವೀಲ್ಸ್ ಸ್ಪೋಕ್ಸ್ ಬದಲು ಹಾಕ್ಸ್ತೀವಿ ಗೊತ್ತಾ? ಅಥವಾ ಕಾರುಗಳಲ್ಲಿ ಇದು ಡ್ರಮ್ ಬದಲು ಇದನ್ನ ಹಾಕ್ಸ್ತೀವಿ ಗೊತ್ತಾ? ಅಲಾಯ್ ವೀಲ್ಸ್ ಅಂದ್ರಲ್ಲ, ಅವನ್ನೇ ಸ್ಟೀಲ್ ಅಲಾಯ್ಸ್ ಅಂತಾರೆ. ಅಲ್ಲಿ ಉಪಯೋಗಿಸ್ತೀವ? ಇಲ್ಲ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಪ್ಲಾಸ್ಟಿಕ್ ಪಾಲಿಕಾರ್ಬೋನೇಟ್. ಇಲ್ಲಿ ನಾವು ಇವನ್ನ ಯೂಸ್ ಮಾಡ್ತೀವಿ. ಯಾವ್ದೋ ಬೆಸ್ಪೆನಾಲ್ ಅನ್ನೋನ ಪ್ಲಾಸ್ಟಿಕ್ನ ತಯಾರು ಮಾಡೋಕ್ಕೆ ಬೆಸ್ಪೆನಾಲ್ ಅನ್ನೋ ಒಂದು ಏನೋ ರಾಸಾಯನಿಕವನ್ನ ಬಳಸ್ತೀವಿ. ಇತ್ತೀಚೆಗೆ ಅದು ನ್ಯೂಸ್ ಅಲ್ಲಿ ಇತ್ತು, ಅದಕ್ಕೋಸ್ಕರ ಕೇಳಿದ್ರೆ. ಕರೆಂಟ್ ಅಂದ್ರೆ UPSC ಏನಾಗುತ್ತೆ, ನಿಮ್ಗೆ ಸ್ವಲ್ಪ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ಸ್ ಲಿಂಕ್ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ಹಂಗಾಗಿ ನೀವು ಸ್ವಲ್ಪ ಕರೆಂಟ್ ಅಫೇರ್ಸ್ನ ದಿನನಿತ್ಯ ನ್ಯೂಸ್ ಪೇಪರ್ನ ಓದಬೇಕು. ಗೊತ್ತಾಗ್ತಿದೆ? ಕಾಸ್ಮೆಟಿಕ್ಸ್ ಅಲ್ಲ ಮತ್ತೆ ರಸಗೊಬ್ಬರಗಳಲ್ಲ. ರಸಗೊಬ್ಬರ ಅಂದ್ರೆ ಅಮೋನಿಯಾ. ಗೊತ್ತಾಗ್ತಿದೆಯಾ? ಅಮೋನಿಯಾ ಇರಬೇಕು, ಇಲ್ಲ ನೈಟ್ರೋಜನ್ ಇರಬೇಕು. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಈ ರೀತಿ ಪ್ರಶ್ನೆಗಳ ಕೇಳ್ತಾರೆ, ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಎಕ್ಸಾಂಪಲ್ ನಾನು ಅದಕ್ಕೆ ಆನ್ಸರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೆಸ್ಪೆನಾಲ್ ಅಂದ್ರೆ ಇದ್ರದ್ದು ಕೆಮಿಕಲ್ ಫಾರ್ಮುಲಾ C15H16O12 ಅಂತ ಬರುತ್ತೆ. ಬೆಸ್ಪೆನಾಲ್ ಅಂತ ಬರುತ್ತೆ, ಬೆಸ್ಪೆನಾಲ್ A ಅಂತ ಬರುತ್ತೆ. ಇದು ನವೀಕರಿಸಬಹುದಾದ ಇಂಧನವನ್ನು ನೀರಿನ ದ್ವಿಭಜನೆ ಅಂದ್ರೆ ಸೌರ ಅಥವಾ ಮಾರುತ ಶಕ್ತಿ ಅಂತ ನವೀಕರಿಸಬಹುದಾದ ಇಂಧನ ಮೂಲಗಳನ್ನು ಬಳಸಿ ನೀರಿನ ಅಣುಗಳನ್ನು H ಮತ್ತೆ O ಹೈಡ್ರೋಜನ್ ಆಮ್ಲಜನಕವಾಗಿ ವಿಭಜಿಸುವ ಪ್ರಕ್ರಿಯೆಯಿಂದ ಹಸಿರು ಹೈಡ್ರೋಜನ್ ಅನ್ನು ನಾವು ಪಡೆಯಲಾಗುತ್ತದೆ. ಗೊತ್ತಾ? ಈ ಪ್ರಕ್ರಿಯೆಯಲ್ಲಿ ಯಾವುದೇ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುವುದಿಲ್ಲ. ಅವಾಗಲೇ ಹೇಳಿದೆ ನಾನು ಗ್ರೀನ್ ಹೈಡ್ರೋಜನ್. ಅಂದ್ರೆ ಇದನ್ನ ಹಸಿರು ಅನಿಲ, ಹಸಿರು ಹೈಡ್ರೋಜನ್ ಅಂತ ಕರಿತೀವಿ. ಓಕೆ, ಬೆಸ್ಪೆನಾಲ್ ಅದರದ್ದು ಕೆಮಿಕಲ್ ಫಾರ್ಮುಲಾ ಮತ್ತೆ ಅದು ಸ್ಟ್ರಕ್ಚರಲ್ ಫಾರ್ಮುಲಾ ಅಂದ್ರೆ ಇದು ಕೆಮಿಕಲ್ ಫಾರ್ಮುಲಾ. ಅದನ್ನ ಅಂದ್ರೆ ಚಿತ್ರ ರೂಪದಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಕರಿತೀವಿ. ಗೊತ್ತಾಯ್ತು? ಇದು ರಾಸಾಯನಿಕ ಹೆಸರು ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ನಂಗೆ ಇಂಗ್ಲಿಷ್ ಕನ್ನಡದಲ್ಲಿ ಗೊತ್ತಾಗ್ತಿಲ್ಲ, ಈಗ ಸಡನ್ ಆಗಿ ನೀವು ಬೇಕಾದ್ರೆ ತಿಳ್ಕೊಳ್ಳಿದ್ದೇನೆ ಸ್ಟ್ರಕ್ಚರಲ್ ಫಾರ್ಮುಲಾ. ಓಕೆ, ಇನ್ನೊಂದು ಕ್ವಶನ್. ಕೆಳಗಿನ ಯಾವ ಅನಿಲಗಳು ಓಜೋನ್ ಸವಕಳಿಗೆ, ಓಜೋನ್ ಲೇಯರ್ನ ಡಿಪ್ಲೀಷನ್ ಮಾಡೋಕ್ಕೆ ಕಾರಣ ಆಗ್ತಿದೆ ಅಂತ ಕ್ವಶನ್ ಕೇಳಿದ್ದಾರೆ. ನೋಡಿ, ಯಾವ ಅನಿಲಗಳು ಓಜೋನ್ ಸವಕಳಿಗೆ ಪ್ರಮುಖ ಕಾರಣವಾಗಿದೆ? ಇದನ್ನ UPSC, KPSC, PSI ಕೇಳಿದ್ದಾರೆ. ನಿಮಗೆ ಇದು ಇಂಪಾರ್ಟೆಂಟ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಓಝೋನ್ ಬಗ್ಗೆ ಕ್ವಶನ್ಸ್ ಬಂದಿರುತ್ತೆ, ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಕ್ವಶನ್ಸ್ ಬರುತ್ತೆ. ಇವೆಲ್ಲೂ ಡಿಫ್ರೆನ್ಸ್ ಗೊತ್ತಿರಬೇಕು. ಓಝೋನ್ ಯಾವ ರೀತಿ ಡಿಪ್ಲೇಷನ್ ಆಗುತ್ತೆ ಅಂದ್ರೆ ಯಾವ್ಯಾವ ಅಂಶಗಳು ಇದರಲ್ಲಿ ಕಾರಣ ಆಗುತ್ತೆ. ನೋಡಿ, ಕ್ಲೋರೋಫ್ಲೋರೋಕಾರ್ಬನ್ ಎಲ್ಲಿರುತ್ತೆ ಗೊತ್ತಾ? ಕ್ಲೋರೋಫ್ಲೋರೋಕಾರ್ಬನ್ ನಿಮ್ಮ ಇಲ್ಲಿ AC ಹಾಕ್ಸಿದಾರಲ್ಲ, AC ನಲ್ಲಿ ಏನಾಗುತ್ತೆ? ಈ ಕ್ಲೋರೋಫ್ಲೋರೋಕಾರ್ಬನ್ ಇಲ್ಲಿರುತ್ತದೆ. ಗೊತ್ತಾಗ್ತದೆ? ಇದು ಮೇಜರ್ ಕಾರಣ ಯಾವುದಕ್ಕೆ? ಓಝೋನ್ ಲೇಯರ್ ಡಿಪ್ಲೇಷನ್ ಮಾಡೋಕ್ಕೆ. ನೆಕ್ಸ್ಟ್ ನೈಟ್ರಸ್ ಆಕ್ಸೈಡ್, ಇದು ಸ್ಮಾಲ್ ಅಮೌಂಟ್ ಅಲ್ಲಿ ಏನ್ ಮಾಡುತ್ತೆ?
ಖಂಡಿತ ಓಝೋನ್ ಮೇಲೆ ಡಿಪ್ಲಿಷನ್ ಮೇಲೆ ಪ್ರಭಾವ ಬೀರುತ್ತೆ, ಬಟ್ ಕಡಿಮೆ ಪ್ರಮಾಣ. ಬಟ್ ಹೈಯೆಸ್ಟ್ ಯಾವುದು ಅಂತಂದ್ರೆ CFC, ಕ್ಲೋರೋ ಫ್ಲೋರೋ ಕಾರ್ಬನ್. ಅದು ಇನ್ನೊಂದು ಹೈಡ್ರೋ ಫ್ಲೋರೋ ಕಾರ್ಬನ್ ಸಹ ಇರುತ್ತೆ, ಬಟ್ ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಇನ್ನ ಮೀಥೇನ್. ಗೊತ್ತಾಗ್ತಿದ್ಯಾ? ಮೀಥೇನ್ ಸಹ ಏನಾಗುತ್ತೆ, ಭಾಗವಹಿಸಲ್ಲ. ಇದು ಮೀಥೇನ್ ಯಾವ್ದಕ್ಕೆ ಬರುತ್ತೆ ಅಂತಂದ್ರೆ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಬರಲ್ಲ, ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಗ್ಲೋಬಲ್ ವಾರ್ಮಿಂಗ್ಗೆ ಇನ್ಕ್ರೀಸ್ ಮಾಡೋಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಆನ್ಸರ್ ರೈಟ್ ಆನ್ಸರ್ 1 ಮತ್ತು 2. ಏನು ಕ್ಲೋರೋಫ್ಲೋರೋ ಕಾರ್ಬನ್ CFC ಅಂಡ್ NO2, ನೈಟ್ರಸ್ ಆಕ್ಸೈಡ್ NO ಅಂತ ಕರೀತಾರೆ. ಇವೆರಡು ಏನಾಗುತ್ತೆ, ಇವೆಲ್ಲದಲ್ಲಿ ಬೇರೆ ಬೇರೆ ಇದಾವೆ. ಇಲ್ಲಿ ಆಪ್ಷನ್ ನೋಡ್ಕೊಂಡಾಗ ಮಾತ್ರ ನಾನು ಇವೆರಡನ್ನ ಚೂಸ್ ಮಾಡ್ತೀನಿ. ಗೊತ್ತಾಗ್ತಿದೆ? ಹಾಗಾಗಿ ರೈಟ್ ಆನ್ಸರ್ ಏನಾಗುತ್ತೆ 1 ಮತ್ತು 2. ಓಕೆನಾ? ಈ ತರ ಕ್ವಶನ್ಸ್ ನೋಡಿ, ಅಂದ್ರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳು ಬರುತ್ತೆ. ಗೊತ್ತಾ? ಸರಿಯಾದ ಉತ್ತರ 1 ಮತ್ತು 2. CFCಗಳು ಕ್ಲೋರೋಫ್ಲೋರೋ ಕಾರ್ಬನ್ಗಳು ವಾತಾವರಣದ ಸ್ಟ್ರಾಟೋಸ್ಫಿಯರ್. ಗೊತ್ತಾಗ್ತಿದ್ಯಾ? ಇದು ಬರುತ್ತೆ ನಿಮಗೆ, ಸ್ಟ್ರಾಟೋಸ್ಫಿಯರ್ಗಳು ಅಂತ ಬರುತ್ತೆ, 4 ಹಂತದ ಬರ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನ. ಇದು ಎನ್ವೈರನ್ಮೆಂಟ್. ಕ್ಲೋರಿನ್ ಪ್ರಮಾಣಗಳನ್ನು ಬಿಡುಗಡೆ ಮಾಡುವ ಮೂಲಕ ಓಝೋನ್ ಪದರವನ್ನು ನಾಶಪಡಿಸುತ್ತವೆ. ಗೊತ್ತಾಗ್ತಿದ್ಯಾ? ನೈಟ್ರಸ್ ಆಕ್ಸೈಡ್ ಕೂಡ ಓಝೋನ್ ಪದರಕ್ಕೆ ಹಾನಿಯಾಗುತ್ತವೆ. ಕಾರ್ಬನ್ ಡೈಆಕ್ಸೈಡ್ ಯಾವುದೇ ಕಾರಣಕ್ಕೂ ಓಝೋನ್ ಲೇಯರ್ ಡಿಪ್ಲಿಷನ್, ಓಝೋನ್ ಪದರದ ನಾಶದಲ್ಲಿ ಭಾಗವಹಿಸಲ್ಲ, ಅದು ಗ್ಲೋಬಲ್ ವಾರ್ಮಿಂಗ್ ರಲ್ಲಿ ಭಾಗವಹಿಸುತ್ತೆ. ಕಾರ್ಬನ್ ಡೈಆಕ್ಸೈಡ್ ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುತ್ತದೆ, ನೇರವಾಗಿ ಓಝೋನ್ ಸವಕಳಿಗೆ ಅಲ್ಲ. ಇದು ರೈಟ್ ಆನ್ಸರ್. ಓಕೆನಾ? ನೋಡೋಣ, ಈಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ನಾನು ಹೇಳಿದೆ ಓಝೋನ್ ಪದರ ಸವಕಳಿ ಅಂದ್ರೆ ಏನು, ಮತ್ತೆ ಜಾಗತಿಕ ತಾಪಮಾನ, 2 ಕಾನ್ಸೆಪ್ಟ್ ಬಂತು. ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮಿಗೆ ಬರೋದಿದು. ಗೊತ್ತಾಗ್ತಿದ್ಯಾ? ನೋಡಿ ಏನಾಗ್ತಿದೆ, CFCಗಳು ಏನಾಗುತ್ತೆ, ಇಲ್ಲಿಂದ UV ರೇಸ್ ಬರ್ತವೆ. ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ತುಂಬ ಟೈಮ್ ತಗೊಳ್ಳಲ್ಲ. UV ರೇಸ್ಗಳು ಬರ್ತವೆ, ಭೂಮಿಯ ಇಲ್ಲಿ ಪದರ ಇದೆ, ಇಲ್ಲಿ ಓಝೋನ್ ಪದರ ಇದೆ, ಬಂದ್ಬಿಟ್ಟು ಇವು ವಾಪಸ್ ಹೋಗ್ಬೇಕು. ಗೊತ್ತಾಗ್ತಿದ್ಯಾ? ಈ ಪದರಕ್ಕೆ ಏನ್ ಮಾಡ್ತವೆ, ಇಲ್ಲಿ ಏನ್ ಮಾಡ್ತೇವೆ, ಕ್ಲೋರಿನ್ ಏನ್ ಮಾಡುತ್ತೆ, ಈ ನಾವು ಈ CFCಗಳು ಬಿಡುಗಡೆ ಮಾಡೋದ್ರಿಂದ ಇಲ್ಲೇನಾಗುತ್ತೆ, ಇವನ್ನ ಕ್ಲೋರಿನ್ ಹೋಗ್ಬಿಟ್ಟು O3 ಅಂದ್ರೆ ಓಝೋನ್ ಲೇಯರ್ನ O3 ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಆಕ್ಸಿಜನ್. ಗೊತ್ತಾಗ್ತಿದ್ಯಾ? ಕ್ಲೀನ್ ಮಾಡಿದಾಗ ಏನಾಗುತ್ತೆ, ಡಿವೈಡ್ ಆಗುತ್ತೆ, ಈ O ಒಂದಾಗಿ ಉಳ್ಕೊಳ್ಳುತ್ತೆ. ಗೊತ್ತಾಗ್ತಿದ್ಯಾ? ಹಾಗಾಗಿ ಈ ರೀತಿ ಏನ್ ಮಾಡುತ್ತೆ, ಈ ಸ್ಪ್ಲಿಟ್ ಮಾಡುತ್ತೆ, ಅವಾಗ ಬರೀ O ಉಳ್ಕೊಳುತ್ತೆ. ಏನಾಗುತ್ತೆ, ಈ ತರ ಏನಾಗುತ್ತೆ, ಕ್ಲೋರಿನ್ ಓಝೋನ್ ಲೇಯರ್ನ ಇಲ್ಲಿ ರಂಧ್ರ ಉಂಟಾಗುತ್ತೆ. ಇಲ್ಲಿ ಹಾನಿಗೊಳಗಾಗಿದೆ ನೋಡಿ. ಗೊತ್ತಾಗ್ತಿದ್ಯಾ? ಈ ರೀತಿ ಈ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಏನ್ ಮಾಡ್ತವೆ, ಕ್ಲೋರಿನ್ ಹೋಗ್ಬಿಟ್ಟು O3ಗೆ ನೋಡಿ, ಕ್ಲೋರಿನ್ Cl ಹೋಗ್ಬಿಟ್ಟು O3ಗೆ ಬೊಂಬಾರ್ಡ್ ಮಾಡಿ ಡಿವೈಡ್ ಮಾಡುತ್ತೆ. ಏನಾಗುತ್ತೆ ಗೊತ್ತಾ, ಅವಾಗ ಏನಾಗುತ್ತೆ, ಈ ಓಝೋನ್ ಲೇಯರ್ ಡಿಪ್ಲಿಷನ್ ಆಗುತ್ತೆ. ಅವಾಗ ಏನಾಗುತ್ತೆ, ಸೂರ್ಯನಿಂದ ಬರೋ UV ಕಿರಣಗಳು, ಅಲ್ಟ್ರಾ ವೈಲೆಟ್, UV ಅಂದ್ರೇನು, ಅಲ್ಟ್ರಾ ವೈಲೆಟ್ ನೇರಳಾತೀತ ಕಿರಣಗಳು ಮನುಷ್ಯನ ಮೇಲೆ ಬಿದ್ದಾಗ ಕ್ಯಾನ್ಸರ್ ಉಂಟಾಗುತ್ತೆ, ಸಸ್ಯಗಳ ಪತ್ರ ಹರಿತು ನಾಶ ಆಗುತ್ತೆ, ಸಸ್ಯಗಳು ಆಹಾರನ ತಯಾರು ಮಾಡೋಕ್ಕಾಗಲ್ಲ, ಹಾಗಾಗಿ ಬೇರೆ ಬೇರೆ ಕಾಯಿಲೆಗಳು ಉಂಟಾಗ್ತವೆ. ಹಾಗಾಗಿ ಇದು ಡೇಂಜರಸ್. ಗೊತ್ತಾಗ್ತಿದೆ? ಅದಕ್ಕೆ ನಾವೇನ್ ಮಾಡಬೇಕು, ಈ CFC ಬಳಕೆನ ಕಮ್ಮಿ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಅದ್ರ ಬಗ್ಗೆ ತುಂಬಾ ಪ್ರೋಟೋಕಾಲ್ಸ್ಗಳು ಬಂದಿದೆ, ತುಂಬಾ ಸಮ್ಮೇಳನಗಳು ನಡೆದಿದೆ. ಅದ್ರ ಬಗ್ಗೆ ನಾವು ಎನ್ವೈರನ್ಮೆಂಟಲ್ ತುಂಬಾ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಕೆಮಿಸ್ಟ್ರಿ ಎಷ್ಟು ಬೇಕು ಅಷ್ಟು ತಿಳ್ಕೊಳ್ಳೋಣ. ಅಂದ್ರೆ ಕ್ಲೋರಿನ್ ಯಾವ ರೀತಿ O3ಗೆ, O3 ಅಂದ್ರೇನು, ಓಝೋನ್ಗೆ ಇದಾಗಿ ಏನ್ ಮಾಡುತ್ತೆ, ಡಿವೈಡ್ ಮಾಡುತ್ತೆ, ಓಝೋನ್ನ ಡಿಪ್ಲಿಷನ್ ಮಾಡುತ್ತೆ. ನೆಕ್ಸ್ಟ್ ಗ್ಲೋಬಲ್ ವಾರ್ಮಿಂಗ್, ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ತುಂಬಾ ಡೆಪ್ತ್ ಆಗಿ ಹೋದ್ರೆ 1 ಅವರ್ ಬೇಕಾಗುತ್ತೆ. ನಿಮ್ಗೆ ಸುಮ್ಮನೆ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. 2 ಡಿಫ್ರೆನ್ಸ್ ಏನು ಅಂತ. ಇಲ್ಲಿ ಅಷ್ಟೇ UV ರೇಸ್ ಬರ್ತವೆ, ನಮ್ಮ ಭೂಮಿಯ ಪದರ ಇದು ಬರುತ್ತೆ, ಭೂಮಿಯ ವಾತಾವರಣದಿಂದ ಬರ್ತವೆ. ಅವು ಏನಾಗುತ್ತೆ, ಭೂಮಿಯಿಂದ ಬಂದಂತ ಕಿರಣಗಳು ವಾಪಸ್ ಹೋಗ್ಬೇಕು, ಭೂಮಿಗೆ ಟಚ್ ಬಿದ್ದು ರಿಫ್ಲೆಕ್ಟ್ ಆಗಿ ಮತ್ತೆ ಹೋಗ್ಬೇಕು. ಆದ್ರೆ ಹೋಗ್ಬೇಕಾದ್ರೆ ಏನಾಗುತ್ತೆ, ನಾರ್ಮಲ್ ಆಗಿದ್ರೆ ಅವು ಹೋಗ್ತವೆ ವಾಪಸ್ಸು. ಬಟ್ ಏನಾದ್ರೂ ನಾವು ಹಸಿರುಮನೆ ಅನಿಲಗಳನ್ನ ಯೂಸ್ ಮಾಡಿದಾಗ ಏನಾಗುತ್ತೆ, ಈ ಹಸಿರು ಅನಿಲಗಳು ಇಲ್ಲಿ ಇರ್ತವೆ, ಇಲ್ಲಿ ನಮ್ಮ ವಾತಾವರಣದಲ್ಲಿ ಜಾಸ್ತಿ ಆದ್ರೆ ಇಲ್ಲಿ ಡೆಪ್ಲೇಷನ್ ಆಗಿರ್ತವೆ. ಬರೋ ರೇಸ್ಗಳು ಭೂಮಿ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗಿ ಹೋಗ್ಬೇಕಲ್ವಾ, ಹೋಗಕ್ ಬಿಡಲ್ಲ. ಇವೇನ್ ಮಾಡ್ತವೆ, ಇಲ್ಲಿ ತಡೆದು ಇಲ್ಲಿ ಮತ್ತೆ ಭೂಮಿಗೆ ಕಳಿಸ್ತವೆ. ಬರುತ್ತೆ, ಇಲ್ಲಿ ತಡೆಯುತ್ತೆ, ಮತ್ತೆ ಇಲ್ಲಿಗೆ ಬರುತ್ತೆ, ಹೋಗುತ್ತೆ, ತಡೆದು ಇಲ್ಲಿಗೆ ಬರುತ್ತೆ. ಹಿಂಗಾಗಿ ಏನಾಗುತ್ತೆ, ಟೆಂಪ್ರೇಚರ್ ಹೊರಗಡೆ ಹೋಗಲ್ಲ. ಒಂಥರ ನಿಮ್ಮ ಇಲ್ಲಿ ನೋಡಿ, ನಮ್ಗೆ ಕಟ್ಟಾಗ್ತಂಗೆ ಕಾಣ್ತೀವಿ, ನಂಗೆ ಸ್ವೆಟ್ ಆಗ್ತಾ ಇದೆಯಲ್ಲ, ಆ ಥರ ಆಗ ಸ್ಟಾರ್ಟ್ ಆಗುತ್ತೆ. ಈ ಪಾಲಿಥಿನ್ ಇದು ನೋಡಿದ್ರೆ, ಹಳ್ಳಿಗಳಲ್ಲಿ ಪಾಲಿಥಿನ್ ಹಾಕಿ ಗ್ರೀನ್ ತರ ಮಾಡಿರ್ತಾರೆ ಗೊತ್ತಾ, ಇವು ಬೆಳೆಯೋಕ್ಕೆ, ತರಕಾರಿ ಅಥವಾ ಹೂವು ಎಲ್ಲ ಬೆಳೆಯೋಕ್ಕೆ. ಅದನ್ನ ನೆನೆಸ್ಕೊಳ್ಳಿ, ಅದೇ ಗ್ರೀನ್ ಹೌಸ್ ಎಫೆಕ್ಟ್ ಕಾರಣ. ಗೊತ್ತಾಗ್ತಿದ್ಯಾ? ಅಂದ್ರೆ ಆ ತರ ನಡೆಯುತ್ತೆ ಪ್ರೋಸೆಸ್ಸು. ಇಲ್ಲಿ ಏನಾಗುತ್ತೆ, ಶಾಖ ಜಾಸ್ತಿ ಆಗಿ ಟೆಂಪ್ರೇಚರ್, ಭೂಮಿಯ ವಾತಾವರಣದ ಟೆಂಪ್ರೇಚರ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಗೊತ್ತಾಗ್ತಿದ್ಯಾ? ಹಾಗಾಗಿ CO2 ಕಾರ್ಬನ್ ಡೈಆಕ್ಸೈಡ್ಗಳು ಏನಾಗುತ್ತೆ, ಈ ಒಂದು ಭೂಮಿಯ ಮೇಲೆ ಹೀಟ್ ಜಾಸ್ತಿ ಆಗೋಕ್ಕೆ ಕಾರಣ ಆಗುತ್ತೆ. ಸಿಂಪಲ್ ಕಾನ್ಸೆಪ್ಟ್. ಮುಂದೆ ನಾನು ಹೋಗ್ತಾ ಇದ್ರ ಬಗ್ಗೆ ಇನ್ನೂ ಡೆಪ್ತ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಹೋಗೋಣ. ಈಗ ಅರ್ಥ ಆಯ್ತು ಅನ್ಕೊಂತೀನಿ. ವಾಟ್ ಈಸ್ ಓಝೋನ್ ಲೇಯರ್ ಡಿಪ್ಲಿಷನ್, ವಾಟ್ ಈಸ್ ಗ್ಲೋಬಲ್ ವಾರ್ಮಿಂಗ್, ಸಿಂಪಲ್ ಆಗಿ ಅರ್ಥ ಆಗಿದೆ ಅನ್ಕೊಂತೀನಿ. ಈ ತರನೇ ನೀವು ಅರ್ಥ ಮಾಡ್ಕೋಬೇಕು ಎಕ್ಸಾಮ್ಗೆ. ಅರ್ಥ ಆಗಿದೆ? ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ತಾ ಹೋಗೋಣ. ಕೆಳಗಿನ ಯಾವ ಲವಣಗಳ ಉಪಸ್ಥಿತಿಯಿಂದಾಗಿ ನೀರಿನಲ್ಲಿ ಗಡುಸುತನ ಉಂಟಾಗುತ್ತೆ, ಹಾರ್ಡ್ನೆಸ್. ಗೊತ್ತಾಗ್ತಿದ್ಯಾ? ನೀರಿಗೆ ಎಷ್ಟು ಶಾಂಪು ಹಾಕಿದ್ರು ನೊರೆ ಬರ್ತಿರಲ್ಲ. ನೀರಲ್ಲಿ ಶಾಂಪು ಹಾಕಿದ ನೊರೆ ಬರ್ತಿಲ್ಲ ಅಂದ್ರೆ ವಾಟರ್ ಗಡುಸುತನ ಆಗಿದೆ. ಅರ್ಥ ಆಗ್ತಿದ್ಯಾ? ಅದರೊಳಗಡೆ ಬೇರೆ ಬೇರೆ ರಾಸಾಯನಿಕಗಳು ಮಿಕ್ಸ್ ಆಗಿದ್ದಾವೆ ಅಂತ ಅರ್ಥ.
ಅರ್ಥ ಆಗ್ತಿದ್ಯಾ? ಇದು KPSC FDA ಮತ್ತು ಗ್ರೂಪ್ ಸಿ ನಲ್ಲಿ ಕೇಳಿದ್ರೆ ಕ್ವಶನ್ಸು. ಯಾವುದು ಕಾರಣ ಆಗುತ್ತೆ ಗೊತ್ತಾಗ್ತಿದ್ಯಾ? ಇದಕ್ಕೆ ಏನು ಕಾರಣ? ಮತ್ತೆ LPG ಸಿಲಿಂಡರ್ಗಳಲ್ಲಿ ಅನಿಲ ಸೋರಿಕೆಗಳು ಪತ್ತೆ ಹಚ್ಚಲು ಮತ್ತೆ ಯಾವ್ದನ್ನ ಬರೆಸ್ತಾರೆ ನೋಡಿ. ಇದಕ್ಕೆ ನಿಮ್ಗೆ ಗೊತ್ತಾಗ್ತಿದ್ಯಾ ಆನ್ಸರ್ಗಳು? ನಿಮ್ಗೆ ಇದಕ್ಕೆ ನೀವು ಕಮೆಂಟ್ ಮಾಡಿ ನೋಡೋಣ ಯಾವುದು ಆನ್ಸರ್ ಆಗುತ್ತೆ. ಮತ್ತೆ LPG ಸಿಲಿಂಡರ್ಗಳಲ್ಲಿ ನಿಮ್ಮ ಮನೆಯಲ್ಲಿ LPG ಸಿಲಿಂಡರ್ ಯೂಸ್ ಮಾಡ್ತಿರಲ್ವಾ, ಅದನ್ನ ಲೀಕ್ ಆದಾಗ ಒಂದು ಕೆಟ್ಟ ಸ್ಮೆಲ್ ಬರುತ್ತೆ, ಹೌದಲ್ವಾ? ನೀವೆಲ್ಲ ಸ್ಮೆಲ್ ಮಾಡಿರ್ತೀರಾ. ಬೇಕಾದ್ರೆ ಸ್ಮೆಲ್ ಮಾಡಲಿ ಅಂದ್ರೆ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಲೀಕ್ ಮಾಡಿ ಸ್ಮೆಲ್ ಮಾಡಿ. ಅರ್ಥ ಆಗ್ತಿದ್ಯಾ ಅಲ್ವಾ? ಅದಕ್ಕೆ ಕಾರಣ ಏನು? ನಾನು ಹೇಳಿದೆ ಡೈಲಿ ಲೈಫಲ್ಲಿರೋ ಪ್ರಶ್ನೆನೇ ಕೇಳ್ತಾರೆ ಕೆಮಿಸ್ಟ್ರಿನಲ್ಲಿ ಎಕ್ಸಾಮ್ಗೆ. ಅದಕ್ಕೆ ಯಾವುದು ರೈಟ್ ಆನ್ಸರ್ ನೀವು ಹುಡುಕ್ಬೇಕು. ನನಗೆ ಇವತ್ತೇ ನೀವು ಹುಡುಕಿ ನನಗೆ ಕಮೆಂಟ್ ಮಾಡಬೇಕು. ಮೀಥೇನೋ, ಈಥಲ್ ಮರ್ಕ್ಯಾಪ್ಟಲೋ, ಪ್ರೋಪೇನೋ, ಬ್ಯೂಟೇನೋ. ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ. ಇದು LPG ಸಿಲಿಂಡರ್ ಅಂದ್ಕೊಳ್ಳಿ. ಇದ್ರೊಳಗಡೆ ಇರೋದು ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ, ಹೊರಗಡೆ ಬಂದಾಗ ಗ್ಯಾಸಸ್ ಫಾರ್ಮ್ ಆಗುತ್ತೆ, ಗೊತ್ತಾಗ. ಅದಕ್ಕೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರೀತಾರೆ. ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ಅರ್ಥ ಆಗ್ತಿದೆಯಾ? LPG ಇದರಲ್ಲಿ ಜಾಸ್ತಿ ಕಂಟೆಂಟ್ ಯಾವ್ದಿದೆ ಅಂದ್ರೆ ಇದು ವಾಸನೆ ಬರೋಕ್ಕೆ ಬೇರೆ ಕೆಮಿಕಲ್ ಕಾರಣ. ನಾನು ಕ್ವಶನ್ಸ್ ಕೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಇದ್ರೊಳಗಡೆ ಇರೋದಕ್ಕೆ ಯಾವ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ ಒಂದು ಪ್ರಶ್ನೆ ಬರ್ಬೋದು ಎಕ್ಸಾಮ್ಗೆ. ಅಥವಾ ಅದು ಹೊರಗಡೆ ಬಂದಾಗ ಯಾವ ಸ್ಮೆಲ್ಗೆ ಕಾರಣ ಆದ ರಾಸಾಯನಿಕ ಯಾವುದು ಅಂತ ಕೇಳ್ಬೋದು. ಇಲ್ಲಿ ಕೇಳಿರೋದು ಇದು ಹೊರಗಡೆ ಬಂದಾಗ ಸ್ಮೆಲ್ ಬರುತ್ತೆ, ಕೆಟ್ಟ ಸ್ಮೆಲ್ ಬರುತ್ತಲ್ಲ, ಅದು ಕಾರಣ ಏನು ಅಂತ ಕೇಳಿದ್ದಾರೆ. ಅದಕ್ಕೊಂದು ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ಯಾಕೆಂದ್ರೆ ಗೊತ್ತಾಗ್ಲಿ ಬೇಕು ಅಂತಲೇ. ಯಾಕೆಂದ್ರೆ ಏನಾದರೂ ಗ್ಯಾಸ್ ಲೀಕೇಜ್ ಆದ ಸ್ಮೆಲ್ ಬರಲಿಲ್ಲ ಅಂದ್ರೆ ಏನಾಗುತ್ತೆ ಹೇಳೋ, ಆರಾಮ್ ಮನ್ಕೊಂಡಿರ್ತೀವಿ, ಬೆಂಕಿಗೆ ಹಂಚಿದಾಗ ಬ್ಲಾಸ್ಟ್ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಸ್ಮೆಲ್ ಬರಕ್ಕೆ ಮಾಡ್ತಾರೆ. ಸ್ಮೆಲ್ ಬಂದಾಗ ಅದ್ರ ಬಗ್ಗೆ ಅವೇರ್ನೆಸ್ ಬರುತ್ತೆ, ಹೋಗಿ ಆಫ್ ಮಾಡ್ತೀವಿ ಅಂತ. ಆ ಕೆಮಿಕಲ್ ಯಾವುದು ಅಂತ ಕ್ವಶನ್ಸ್ ಕೇಳಿದ್ದಾರೆ. ಕಮೆಂಟ್ ಮಾಡ್ತೀರಾ ನೋಡೋಣ, ಹೇಳ್ತೀರಾ ನನಗೆ ನೋಡೋಣ, ಹೇಳಿ. ನೆಕ್ಸ್ಟು ಹೊಡಿಲಿ. ವೆರಿ ಇಂಪಾರ್ಟೆಂಟ್. ಇವೆಲ್ಲ ರಿಪೀಟೆಡ್ ಕ್ವಶನ್ಸು, ತುಂಬ ಸರಿ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿರೋದು. ಆಮ್ಲ ಮಳೆ, ಆಸಿಡ್ ರೈನ್. ಓಕೆನಾ? ಏನು ಆಸಿಡ್ ರೈನ್, ಏನು ಆಮ್ಲ ಮಳೆಗೆ ಕಾರಣವಾಗುವ ಪ್ರಮುಖ ವಾಯು ಮಾಲಿನ್ಯ ಕಾರಕಗಳು ಯಾವುವು ಅಂತ ಕ್ವಶನ್ಸ್ ಕೇಳ್ತಾರೆ. ಗೊತ್ತಾಗ್ತಿದ್ಯಾ? ನಾನು ಅವಾಗಲೇ ಹೇಳಿದೆ ಇದಕ್ಕೆ ಆನ್ಸರು ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಆಕ್ಸೈಡ್ಗಳು ಆಮ್ಲ ಮಳೆಗೆ ಕಾರಣ ಆಗುತ್ತೆ. ಎರಡಕ್ಕೂ ಕ್ವಶನ್ಸ್ಗೆ ಮೇಲಿನ ಎರಡು ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕು. ಗೊತ್ತಾಗ್ತಿದ್ಯಾ? ಯಾವ ಲವಣಗಳಿಂದ ನೀರು ಹಾಡಾಗುತ್ತೆ, ಇದನ್ನ ಯಾವುದು LPG ಲೀಕ್ ಆದಾಗ ಸ್ಮೆಲ್ ಬರೋಕ್ಕೆ ಕಾರಣ ಏನು? ಇವೆರಡು ಕ್ವಶನ್ ನೀವು ಆನ್ಸರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಗೊತ್ತಾಗ್ತಿದೆ? ಇದಕ್ಕೆ ಆನ್ಸರು ಅಂದ್ರೆ ಸಲ್ಫರ್ ಡೈಆಕ್ಸೈಡ್. ಅಂದ್ರೆ ಈಗೇನಾಗುತ್ತೆ, ಭೂಮಿಯಲ್ಲಿ ಕೆರೆ, ಕಟ್ಟೆ, ಸಮುದ್ರ ಎಲ್ಲ ಇರುತ್ತೆ. ನೀರು ಆವಿಯಾಗುತ್ತೆ. ನೀರು ಆವಿಯಾಗಿ ಮೋಡಗಳಾಗ್ತವೆ. ಮೋಡಗಳು ಏನು ಮತ್ತೆ ಮಳೆಯನ್ನು ಸುರಿಸ್ತವೆ. ಮಳೆ ಸುರಿಸ್ಬೇಕಾದ್ರೆ ಆಸಿಡ್ ರೈನ್, ಆಸಿಡ್ಗಳೇ ಮಳೆಯಾಗಿ ಬರೋದಕ್ಕೆ. ನಾನು ಹೇಳಿದೆ ದಿನನಿತ್ಯ ನಾವು ಯೂಸ್ ಮಾಡೋ ಕೆಲವು ಕೆಮಿಕಲ್ಗಳು, ಏನೋ ಸಮುದ್ರಕ್ಕೆ ಹೋಗೋ ಕೆಮಿಕಲ್ಗಳು ಏನಾಗುತ್ತೆ, ಸಮುದ್ರ ನದಿಗಳಲ್ಲಿ ಸೇರುವ ಕೆಮಿಕಲ್ಗಳು, ನೈಟ್ರೋಜನ್ ಆಕ್ಸೈಡು ಮತ್ತು ಸಲ್ಫರ್ ಆಕ್ಸೈಡ್ಗಳು ಸೇರಿಕೊಂಡು ಆಮ್ಲ ಮಳೆಗೆ ಕಾರಣ ಆಗ್ತವೆ. ಏನಕ್ಕೆ? ಆಮ್ಲ ಮಳೆಗೆ ಕಾರಣ ಆಗುತ್ತೆ. ಗೊತ್ತಾಗ್ತಿದೆಯಾ? ನೋಡಿ, ಈ ರೀತಿಯ ಪ್ರಶ್ನೆಗಳನ್ನ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ನಿಮಗೆ ಗೊತ್ತಿರಬೇಕಾದಂತ ನೀವು ನೋಡಿ ನೋಡ್ರ, ಗೊತ್ತಾಯ್ತಾ? ಈ ತರ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ಈ ತರ ಪ್ರಶ್ನೆಗಳನ್ನ ಎಕ್ಸಾಮ್ಸ್ಗಳಲ್ಲಿ ಕೇಳಿದರೆ ರಿಪೀಟೆಡ್ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ ಉತ್ತರಗಳನ್ನ ಕೊಟ್ಬಿಟ್ನಾ, ನೆಕ್ಸ್ಟ್ ಇದು ನಾನು ಸ್ಕಿಪ್ ಮಾಡ್ತೀನಿ. ಗೊತ್ತಾಗ್ತೀನಿ, ನೀವು ಯಾರು ನೋಡಿಲ್ಲ ಅನ್ಕೊಂತೀನಿ. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಆಹಾರ ಪದಾರ್ಥಗಳನ್ನು ಸಾಸ್ ಮತ್ತೆ ಜ್ಯೂಸ್ಗಳಲ್ಲಿ ದೀರ್ಘಕಾಲ ಕೆಡದಂತೆ, ಅಂದ್ರೆ ಮನೇಲಿ ಸಾಸ್ ನೋಡಿರ್ತೀರಾ, ಟೊಮೊಟೊ ಸಾಸು, ಚಿಲ್ಲಿ ಸಾಸು ನೋಡಿರ್ತೀರಲ್ವಾ? ಆ ಸಮೋಸ ಸಾಸ್ಗಳನ್ನ ಕೆಡದಂತೆ ಬೆಳೆಸುವ ರಾಸಾಯನಿಕಗಳು ಯಾವುವು? ಗೊತ್ತಾಗ್ತಿದ್ಯಾ? ಯಾವುದನ್ನ ನಾವು ಈ ಒಂದು ರಾಸಾಯನಿಕವಾಗಿ ಬಳಸ್ತಾರೆ, ಕೆಡದಂತಿಡಲು ಯಾವ ರಾಸಾಯನಿಕವಾಗಿ ಬಳಸ್ತಾರೆ ನಿಮ್ಗೆ ಗೊತ್ತಿರಬೇಕು. ಗೊತ್ತಾಗ್ತಿದ್ಯಾ? ಯಾವ್ದನ್ನ ಬಳಸ್ತೀವಿ ಅಂದ್ರೆ ಸೋಡಿಯಂ ಬೆಂಜೋಯೇಟ್. ಗೊತ್ತಾಗ್ತಿದ್ಯಾ? ಸೋಡಿಯಂ ಬೆಂಜೋಯೇಟ್ನ ಬಳಸ್ತೀವಿ, ಗೊತ್ತಿರಬೇಕು. ದಿನನಿತ್ಯ ಯೂಸ್ ಮಾಡೋ ನಮ್ಮ ಕೆಮಿಕಲ್ಗಳು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ಹಿತ್ತಾಳೆ, ಬ್ರಾಸ್ ಹಿತ್ತಾಳೆ ಇದು ಯಾವ ಒಂದು ಲೋಹಗಳ ಮಿಶ್ರಣವಾಗಿದೆ? ಯಾವ ಒಂದು ಲೋಹಗಳ ಮಿಶ್ರಣವಾಗಿದೆ ಅಂದ್ರೆ ಅದು ತಾಮ್ರ ಮತ್ತು ಸ್ತವರ, ಕಾಪರ್ ಮತ್ತೆ ಟಿನ್ನ ಏನಾಗಿದೆ, ಏನು ಮಿಶ್ರಣ ಆಗಿದೆ. ಓಕೆನಾ? ತಾಮ್ರ ಮತ್ತೆ ಸ್ತವರಗಳ ಮಿಶ್ರಣ ಆಗಿದೆ. ಈ ರೀತಿ ಪ್ರಶ್ನೆಗಳು. ನೆಕ್ಸ್ಟ್ ನೀವೀಗ POP ಮಾಡಿಸೋದು ಅಂತ ಕೇಳಿರ್ತೀರಲ್ಲ ಮನೆಗಳಲ್ಲಿ. ಮನೆಗಳಲ್ಲಿ ಡಿಸೈನ್ POP ಮಾಡಿಸಿರ್ತಾರಲ್ಲ, POP ನೋಡಿದಿರಲ್ಲ, ಅದ್ರದ್ದು ಪ್ಲಾಸ್ಟರ್ ಆಫ್ ಪ್ಯಾರಿಸ್, POP, ಪಾಸಿಂಗ್ ಔಟ್ ಪೆರೇಡ್ ಅಲ್ಲ. POP ಅಂದ್ರೆ ಪಾಸಿಂಗ್ ಔಟ್ ಪೆರೇಡ್. ಗೊತ್ತಾ? ಪಾಸಿಂಗ್ ಔಟ್ ಪೆರೇಡ್ ಅಂದ್ರೆ ನೀವೇನಾದರೂ PC ಆದ್ರೆ, PSI ಆದ್ರೆ, ಅಥವಾ KS DYSP ಆದ್ರೆ, ಅಥವಾ IPS ಆದ್ರೆ, ಇಷ್ಟು ಜನಕ್ಕೆ ಮಾತ್ರ ಪಾಸಿಂಗ್ ಔಟ್ ಪೆರೇಡ್ ಇರುತ್ತೆ. ಏನಪ್ಪ ಪಾಸಿಂಗ್ ಔಟ್ ಪೆರೇಡ್ ಅಂದ್ರೆ 11 ತಿಂಗಳು ಅಥವಾ 14 ತಿಂಗಳ ಕಾಲ ಕಠಿಣವಾದ ತರಬೇತಿ ನಂತರ ನಿಮ್ಮನ್ನ ಸೇವೆಗೆ ಅಧಿಕೃತವಾಗಿ ಪಾದಾರ್ಪಣೆ ಮಾಡಿಸೋದು. ಅದಕ್ಕೆ POP ಅಂತ ಕರೀತಾರೆ, ಪಾಸಿಂಗ್ ಔಟ್ ಪೆರೇಡ್. ಓಕೆನಾ? ಇದು ನೀವು ಬರುತ್ತೆ PC ಹೋದಾಗ. ಇಲ್ಲ ನೋಡಿ, ಇಲ್ಲಿ POP, ಕೆಮಿಸ್ಟ್ರಿಯಲ್ಲಿ POP ಅಂದ್ರೆ ನೋಡೋಣ. ಪ್ಲಾಸ್ಟರ್ ಆಫ್ ಪ್ಯಾರಿಸ್. ನೋಡಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನು? ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ
ರಾಸಾಯನಿಕ ಹೆಸರು. ನಾನು ಹೇಳಿದೆ ಉಪ್ಪಿನ ರಾಸಾಯನಿಕ ಹೆಸರೇನು? ಸೋಡಿಯಂ ಕ್ಲೋರೈಡ್, NaCl. ಅದೇ ರೀತಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಹೆಸರನ್ನ ಕೇಳಿದರೆ ಮತ್ತೆ ಸೂತ್ರನ ಕೇಳಿದರೆ ನೋಡಿ, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಇವೆಲ್ಲ ನೆನ್ಪಿಟ್ಕೋಬೇಕು, ಸ್ವಲ್ಪ ಬಯಟ್ ಮಾಡಬೇಕಾಗುತ್ತೆ. ಕೆಲವು ಕೆಮಿಕಲ್ ನೇಮು ಬೇಗ ನೆನಪಿಗೆ ಬರಲ್ಲ, ಅದಕ್ಕೆ ಸ್ವಲ್ಪ ಕೆಲವು ಬಯಟ್ ಮಾಡಬೇಕಾಗತ್ತೆ. ತುಂಬಾ ಸತಿ ನೋಡಿದಾಗ, ತುಂಬಾ ಸತಿ ರಿಪಿಟೇಷನ್ ಮಾಡಿದಾಗ ಅರ್ಥ ಆಗ್ತಿದೆ, ಆಟೋಮೆಟಿಕಲಿ ಏನಾಗುತ್ತೆ ನಿಮಗೆ ನೆನಪು ಬರುತ್ತೆ. ಅದಕ್ಕೆ ಹೇಳೋದು ರಿವಿಷನ್ ಅಂತ ಕರೀತಾರೆ. ರಿವಿಷನ್ ಅಥವಾ ಪುನರಾವರ್ತನೆ ಮಾಡ್ತಾ ಹೋದ್ರೆ ಎಲ್ಲದೂ ನೆನಪಿಗೆ ಬರುತ್ತೆ. ಓಕೆನಾ? 2-3 ಸತಿ ಓದಬೇಕು, ಅರ್ಥ ಮಾಡ್ಕೋಬೇಕು. ಈಗ ನಿಮಗೆ ನೆನಪಿರುತ್ತೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ್ರೆ ಮನೆ ಸುತ್ತ ಇರುತ್ತೆ, ವೈಟ್ ಕಲರ್ ಇರುತ್ತೆ, ಮಿಕ್ಸ್ ಮಾಡಿಬಿಟ್ಟು ಮೋಲ್ಡ್ ಮಾಡಿ ಅಂಟಿಸ್ತಾರೆ ಅಲ್ವಾ? ಅದಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇರುತ್ತೆ, ಅದು ಕೆಮಿಕಲ್ ನೇಮ್ ಅಂತ. ನೆಕ್ಸ್ಟ್ ನೀವು ಹೋದಾಗ, ಅಂಗಡಿಗೆ ಹೋದಾಗ, ಸಿಮೆಂಟ್ ಅಂಗಡಿಗೆ ಹೋದಾಗ ಕೇಳಬೇಕು, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಕೊಡ್ರಪ್ಪ ಅಂತ ಕೇಳಬೇಕು. ಅವನಿಗೆ ತಲೆ ಕೆಟ್ಟೋಗ್ಬಿಡುತ್ತೆ, ಇವ್ನು ಯಾರಿಗೂ ಅವನು ಹುಚ್ಚ ಬಂದವನಲ್ಲ ಅಂತ ಅಂದ್ಬಿಡ್ತಾನೆ. ಗೊತ್ತಾಗ್ತಿದ್ಯಾ? ಅಂದ್ರೆ ಆ ಥರ ನೀವು ಪ್ರಾಕ್ಟಿಕಲ್ ಆಗಿರಬೇಕು ಅಂತ ಹೇಳ್ಬೇಕು. ಓಕೆನಾ? ನೆಕ್ಸ್ಟ್, ಕುಡಿಯುವ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು, ಅಂದ್ರೆ ಯಾವ್ದಾದ್ರು ಅದರಲ್ಲಿ ಕ್ರಿಮಿಗಳು ಸೇರ್ಕೊಂಡಿದ್ರೆ ಅದನ್ನ ಏನೋ ಮುಕ್ತಗೊಳಿಸಲು ಯಾವ್ದನ್ನ ಯೂಸ್ ಮಾಡ್ತಾರೆ? ಸೋಡಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಪೊಟ್ಯಾಷಿಯಂ ಪರಮಾಂಗನೇಟ್, ಅಯೋಡಿನ್. ಯಾವ್ದನ್ನ ಏನ್ ಮಾಡ್ತಾರೆ? ಈ ಕುಡಿಯುವ ನೀರನ್ನ ಶುದ್ಧಗೊಳಿಸಲು, ಕ್ರಿಮಿಗೊಳಿಸಲು ಯಾವ್ದು ಯೂಸ್ ಮಾಡ್ತಾರೆ? ಕಮೆಂಟ್ ಮಾಡಿ ನೋಡೋಣ. ಇದಕ್ಕೆ ನೀವು ಆನ್ಸರ್ ತಿಳ್ಕೊಳ್ಳಿ, ನನಗೆ ಕಮೆಂಟ್ ಮಾಡಬೇಕು. ಓಕೆನಾ? ನೋಡೋಣ ಯಾರು ಕರೆಕ್ಟಾಗಿ ಹೇಳ್ತಾರೆ, ನಾವು ಅವ್ರಿಗೆ ನೋಡೋಣ ಯಾರು ಹೇಳ್ತಾರೆ, ಕಮೆಂಟ್ ಮಾಡಿ. ಓಕೆನಾ? ನೆಕ್ಸ್ಟ್, ಓದಾಗ್ತಿದ್ಯಾ? ನಾನು ಹೋಗ್ಬಿಡ್ತೀನಿ ಮುಂದೆ. ಓಕೆ, ಇಷ್ಟು ನೀವು ತಿಳಿದಂಥ ಕ್ವಶನ್ಸ್ಗಳು ನೋಡಿದ್ವಿ. ನೆಕ್ಸ್ಟ್ ನಾವು ಕ್ಲಾಸಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ನ ಓದಬೇಕು, ಯಾವ್ಯಾವ ಟಾಪಿಕ್ಸು ತುಂಬ ಇಂಪಾರ್ಟೆಂಟು, ಮತ್ತು ಯಾವ ಟಾಪಿಕ್ಗೆ ಜಾಸ್ತಿ ಫೋಕಸ್ ಮಾಡಬೇಕು ಕೆಮಿಸ್ಟ್ರಿನಲ್ಲಿ ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ನೀಟಾಗಿ ಡೀಟೇಲಾಗಿ ನಾನು ಹೇಳ್ತಾ ಹೋಗ್ತೀನಿ. ಆ ಕ್ಲಾಸ್ಗಳಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಬೇಕು ಅಂತ ನಾವು ತಿಳ್ಕೊಳ್ಳೋಣ. ನೋಡಿ, ಈಗ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಕೆಮಿಸ್ಟ್ರಿ ಎಷ್ಟು ಇಂಪಾರ್ಟೆಂಟು, ದಿನನಿತ್ಯ ಜೀವನದಲ್ಲಿ ನಾವು ಯಾವ ರೀತಿ ಕೆಮಿಸ್ಟ್ರಿನ ಯೂಸ್ ಮಾಡ್ತೀವಿ, ಮತ್ತು ಯಾವ ರೀತಿ ಓದಬೇಕು ಕೆಮಿಸ್ಟ್ರಿನ. ಅದಕ್ಕೆ ಫಸ್ಟು ಪ್ರಿಫರೆನ್ಸ್ ಏನು ಕೊಡಿ ಅಂತಂದ್ರೆ ನಾನು ಹೇಳೋದು, ಫಸ್ಟು ಏನು ಮಾಡಿ, NCERT ಬೇಡ, NCERT ಇಂಗ್ಲೀಷಲ್ಲಿದೆ, ನೀವೇನಾದ್ರು ಇಂಗ್ಲೀಷಲ್ಲಿ ಓದಿದ್ರೆ NCERT ಓದ್ರಿ, ಆರ್ ಕನ್ನಡದಲ್ಲಿ ಹೋದ್ರೆ DSCERT. ನೀವು ಇವೆರಡು ಇದನ್ನು ಕನ್ನಡದಲ್ಲಿ ಹೋದ್ರೆ ಇದನ್ನ ಓದ್ರಿ, ಇಂಗ್ಲೀಷಲ್ಲಿ ಹೋದ್ರೆ ಇದನ್ನ ಓದ್ರಿ. ಸೇಮ್ ಸಿಲೆಬಸ್ ಇದೆ, ಸೇಮ್ ಕಾನ್ಸೆಪ್ಟ್ ಇದೆ, ಸೇಮ್ ಲ್ಯಾಂಗ್ವೇಜ್ ಇದೆ. ಗೊತ್ತಾಗ್ತಿದ್ಯಾ? ನೀವು ಕನ್ನಡದಲ್ಲಿ ಹೋದ್ರೆ DSCERT 6th to 10th ಸಾಕು, 6th to 10th ಓದಿದ್ರು ಸಾಕಾಗುತ್ತೆ. ದಿಸ್ ಇಸ್ ದ ಮೇಜರ್ ಇಂಪಾರ್ಟೆಂಟ್ ಏನೋ ಬುಕ್ಸು. ಓದಲೇಬೇಕಾದಂಥ ಸೈನ್ಸಿಗೆ ನೀವು ಅರ್ಥ ಮಾಡಿ, ಯಾಕಂದ್ರೆ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಚೆನ್ನಾಗಿ ಹೇಳಿರ್ತಾರೆ, ನೋಡಿ ಬುಕ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ಅವನ್ನ ಓದೋದು ಮ್ಯಾಂಡೇಟರಿ. ನೆಕ್ಸ್ಟು ದಿಸ್ ಇಸ್ ದ ಚಾಪ್ಟರ್ಗಳನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಒಂದು ಕ್ಲಾಸಸ್ನಲ್ಲಿ ಯಾವ್ಯಾವ ಟಾಪಿಕ್ಸ್ನ ಇಂಪಾರ್ಟೆಂಟು, ಏನು ಓದಬೇಕು ಅನ್ನೋದ್ರ ಬಗ್ಗೆ ನಾನು ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಟಾಪಿಕ್ಸ್ನ ಫೋಕಸ್ ಮಾಡಿ, ಆ ಟಾಪಿಕ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿದೆ ಅಂತಲೂ ನಾವು ಬೇಕಾದ್ರೆ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ತರಗತಿಯಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.